ಗರುಡರಿಗೆ ಹೇಳ್ತಾ, ದಾನ ಅನ್ನುವಂತಹ ಕರ್ಮ ಇದು ಪರಲೋಕದ ಬುತ್ತಿ ಇದ್ದ ಹಾಗೆ. ಪರಲೋಕದಲ್ಲಿ ನಮಗೆ ಆತ್ಯಂತಿಕವಾಗಿ ಸಹಾಯವನ್ನು ಮಾಡುವಂತಹ ಕರ್ಮ. ಈ ದಾನ ರೂಪದ ಪಾಥೇಯ ಅಥವಾ ಬುತ್ತಿ ಯಾರಿಗಿದೆ ಅವರು ಮಾತ್ರ ಮಾರ್ಗದಲ್ಲಿ ಸುಖವನ್ನು ಹೊಂದ್ತಾರೆ. ಇಲ್ಲ ಅಂತಾದರೆ, ದಾನವೇ ಮಾಡಲಿಲ್ಲ ಅಂತಾದರೆ, ಪಾಥೇಯವಿಲ್ಲದೆ ದಾರಿಯಲ್ಲಿ ಕಷ್ಟಪಡುವ ದಾರಿ ಹೋಕನಂತೆ ದೊಡ್ಡ ದಾರಿಯಲ್ಲಿ ಈ ಜೀವ ಅತ್ಯಂತ ಕಷ್ಟಪಡ್ತಾನೆ. ಯಾನಿ ಯಾನಿ ಚ ದಾನಾನಿ ದತ್ತಾನಿ ಭುವಿ ಮಾನವೈಃ ಯಮಲೋಕಪತೆ ತಾನಿ ಯುಪತಿಷ್ಠಂತಿ ಚಾಗ್ರತಃ. ಭೂಮಿಯ ಮೇಲೆ ಮನುಷ್ಯ ಮಾಡಿದ ಪುಣ್ಯ ಕರ್ಮಗಳ ಫಲ ಅದು ಮುಂದೆ ಯಮಲೋಕದ ಮಾರ್ಗದಲ್ಲಿ ಸಿಗತಕ್ಕಂಥದ್ದು. ಇದು ಭಗವಂತನ ಮಾತು. ಯಾರಿಗೆ ನಂಬಿಕೆ ಇದೆ ದೇವರ ಮಾತಿನಲ್ಲಿ, ಅವರು ಅದರಂತೆ ನಡೆಯತಕ್ಕಂಥದ್ದು. ಇಲ್ಲಿ ನಾವು ಯಾರಿಗೋ ದಾನ ಮಾಡಿದ್ರೆ ಅದು ನಮ್ಗೆ ಸಿಗತ್ತಾ? ಏನು ಗ್ಯಾರಂಟಿ? ದೇವರ ಮಾತೇ ಗ್ಯಾರಂಟಿ. ಕೋಟ್ಯಾಂತರ ರೂಪಾಯಿ ಧನವನ್ನು ಯಾವ ಗ್ಯಾರಂಟಿ ಇಲ್ಲದೆ ಇಟ್ಟು ನಾಮ ಹಾಕ್ಕೊಳ್ತೀವಿ ನಾವು. ಅದೇ ದೇವರ ಮಾತಂದರೆ ಯಾವ ಗ್ಯಾರಂಟಿ? ಏನು ಗ್ಯಾರಂಟಿ? ಭಾರಿ ಗ್ಯಾರಂಟಿ ಕೇಳ್ತೀರಿ. ದೇವರಂತಾನೆ, ನಾನೇ ನಿಮಗೆ ಗ್ಯಾರಂಟಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ನಿಮಗೆ ಗ್ಯಾರಂಟಿ, ನನಗಿಂತ ಇನ್ಯಾರು ಬೇಕು ಗ್ಯಾರಂಟಿ? ಮಹಾಪುಣ್ಯ ಪ್ರಭಾವೇಣ ಮಾನುಷಂ ಜನ್ಮ ಲಭ್ಯತೆ ಯಸ್ತತ್ ಪ್ರಾಪ್ಯ ಚರೇ ಧರ್ಮಂ ಸಯಾತಿ ಪರಮಾಂಗತಿಂ. ತುಂಬ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಸಿಗುವಂಥದ್ದು ಈ ಮನುಷ್ಯ ಜನ್ಮ. ಇಂಥ ಜನ್ಮ ಬಂದಾಗ ಧರ್ಮ ಮಾಡದೆ ಮತ್ಯಾವ ಜನ್ಮದಲ್ಲಿ ಮಾಡ್ತೀರಿ ಹೇಳ್ರಿ ಅಂತ ಕೇಳ್ತಾರೆ. ಯಾಕೆಂದರೆ ಧರ್ಮ ಮಾಡಿ ಅಂದ ತಕ್ಷಣ ನಮ್ಮ ಬಾಯಲ್ಲಿ ಬರೋದು ಈಗಷ್ಟೇ, ಈ ಜನ್ಮಕ್ಕಿಷ್ಟೇ ಆಚಾರ, ಇನ್ನು ಮುಂದಿನ ಜನ್ಮಕ್ಕೆ ಅಂತಾರೆ. ಆದರೆ ಮುಂದಿನ ಜನ್ಮ ಮನುಷ್ಯಂದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಈಗ ಬಂದಿದೆ, ಈಗ ಮಾಡದೆ ಇನ್ಯಾವಾಗ ಮಾಡ್ತೀರಿ? ಅದರಿಂದ ತುಂಬ ದುರ್ಲಭವಾದ ಮನುಷ್ಯ ಜನ್ಮ ಬಂದಾಗ, ಸಾಧನ ಶರೀರ ದೇವರು ಕೊಟ್ಟಾಗ, ಸಾಧನೆಗಾಗಿ ಕೊಟ್ಟಾಗ ಸಾಧನೆ ಮಾಡಬೇಕು. ಏನು ನಿಮ್ಮ ಸಾಧನೆ? ಏನಿಲ್ಲ, ಝೀರೋ. ಯಾರು ಏನೂ ಇಲ್ಲದ 2 ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಜ್ಞಾನ ಪುರಸ್ಸರವಾಗಿ ಧರ್ಮದ ಸಂಪತ್ತನ್ನು ದಾನ ಮಾಡಿರಯ್ಯ. ಏನೂ ಇಲ್ಲದ 2 ದಿನದ 2 ದಿನ ಗ್ಯಾರಂಟಿ ರೀ ಎಲ್ಲರಿಗೆ. 2 ದಿನ ಗ್ಯಾರಂಟಿ. ಒಂದು ಹುಟ್ಟೋ ದಿನ, ಒಂದು ಹೋಗೋ ದಿನ, ಮಧ್ಯದ ದಿನ ಗ್ಯಾರಂಟಿ ಇಲ್ಲ. 2 ದಿನ ಮಾತ್ರ ಎಲ್ಲರಿಗೆ ಗ್ಯಾರಂಟಿ. ಯಾವುದದು? ಒಂದು ಡೇಟ್ ಆಫ್ ಬರ್ತು, ಇನ್ನೊಂದು ಡೇಟ್ ಆಫ್ ಡೆತ್ತು. ಮಧ್ಯ 2 ದಿನ ಇರ್ತೀರಿ, ಅದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇಂತಹ ಜೀವನದ ಒಳಗೆ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅದೆಲ್ಲ ಪೋಸ್ಟ್ಪೋನ್ ಮಾಡಬೇಡ. ಜೀವನದಲ್ಲಿ ಸತ್ಕರ್ಮ ಪೋಸ್ಟ್ಪೋನ್ ಮಾಡಬಾರ್ದಂತೆ, ಕೆಟ್ಟ ಕರ್ಮ ಪ್ರೀಪೋನ್ ಮಾಡ್ಕೊಳ್ಬಾರ್ದಂತೆ. ಕೆಟ್ಟದ್ದೇನಾದರೂ ಅನಿವಾರ್ಯವಾಗಿ ಮಾಡುವ ಪ್ರಸಂಗ ಬಂದರೆ ನೋಡೋಣ, ಇನ್ನು ಸ್ವಲ್ಪ ಹೊತ್ತು ನೋಡೋಣ, ಆಗಲಿ 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 ಅಂತ ಕಾಯಬೇಕಂತ. ಒಳ್ಳೆಯದಾದರೆ ನೋಡೋಣ ಆಮೇಲೆ ಮಾಡೋಣ, ಹಾಗೆಲ್ಲ ಇಲ್ಲ, ಅದನ್ನು ಹಾಗೇ ಮಾಡಿಬಿಡ್ಬೇಕು. ಹಾಗಾಗಿ ತುಂಬ ಪುಣ್ಯ ಪ್ರಭಾವದಿಂದ ಇದು ಒಳ್ಳೆ ಜನ್ಮ ಬಂದಿದೆ. ಇದು ಜಾರಿ ಹೋಗುವ ಮುನ್ನ, ಮೃತ್ಯು ಬಂದು ನಮ್ಮ ಹೆಡೆತಲೆಯನ್ನು ಹಿಡಿಯುವ ಮೊದಲು ಧರ್ಮವನ್ನು ಸಂಚಯ ಮಾಡಿಕೊಳ್ಬೇಕು. ಅವಿಘ್ನಾಯ ನರೋ ಧರ್ಮಂ ದುಃಖಂ ಯಾತಿ ಯಾತಿ ಚ
ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಮಾನವ ಜನ್ಮ ಸಿಕ್ಕಾಗಲೂ ಕೂಡ ಯಾವ ಮಾನವೀಯ ಧರ್ಮಗಳು ದಯಾ ದಾನ ಧರ್ಮ ಇದರ ಆಚರಣೆ ಮಾಡಬೇಕಿತ್ತೋ ಅದನ್ನು ಮಾಡದೇ ಇದ್ದರೆ ಅವನು ಈ ಜನ್ಮದಲ್ಲಿ ಮಾಡದಿದ್ದದ್ದಕ್ಕಾಗಿ ಜನ್ಮ ಜನ್ಮಾಂತರದಲ್ಲಿ ದುಃಖ ಪಡ್ತಾನೆ. ಏಳೇಳು ಜನ್ಮಕ್ಕೆ ಈಗ ಮಾಡಿದ ಪಾಪ ದುಃಖ ರೂಪವಾಗಿ ಸಂಸಾರದಲ್ಲಿ ನಮ್ಮನ್ನು ಕಾಡುತ್ತೆ. ಒಂದು ಮಾಡಬಾರದ್ದು ಮಾಡಿದ್ದಕ್ಕಾಗಿ ದುಃಖ ಬರುತ್ತೆ, ಮಾಡಬಾರದ್ದನ್ನು ಮಾಡಿದ್ದಕ್ಕಾಗಿ. ಇನ್ನೊಂದು ಮಾಡಬೇಕಾದ್ದನ್ನು ಬಿಟ್ಟದ್ದಕ್ಕಾಗಿಯೂ ಬರುತ್ತೆ. ನಮ್ಮ ನೋಡಿ ಎರಡೆರಡು. ಏನು ಮಾಡಬೇಕಿತ್ತೋ ಅದನ್ನು ಮಾಡಲಿಲ್ಲ, ಅದಕ್ಕೊಂದು ಒದಿರಿ ಅಂತ. ಏನು ಮಾಡಬಾರ್ದಿತ್ತೋ ಅದನ್ನು ಮಾಡಿದ್ದಾನ, ಅದಕ್ಕೊಂದು ಒದಿರಿ. ಇದು ಜನ್ಮ ಜನ್ಮಕ್ಕೆ ಹೀಗೆ ಅಟ್ಟಿಸ್ಕೊಂಡು ಬರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ. ನೀವೇನು ವರ್ಣ, ಏನು ಆಶ್ರಮ, ಇದಕ್ಕೆ ಶಾಸ್ತ್ರದಲ್ಲಿ ಏನು ಕರ್ಮವನ್ನು ಹೇಳಿದ್ದಾರೆ, ಅದು ಸ್ವಲ್ಪ ಹೆಚ್ಚೋ ಕಮ್ಮಿಯೋ ತಪ್ಪೋ ಸರಿಯೋ ಅದನ್ನು ಮಾಡಿ. ಭಗವಂತ ಪ್ರೀತನಾಗ್ತಾನೆ, ಅನುಗ್ರಹ ಮಾಡ್ತಾನೆ. ಅದನ್ನು ತಿಳ್ಕೊಳ್ಳದೆ ಯಾವ ಧರ್ಮವನ್ನು ಮಾಡಲಿಲ್ಲ ಅಂತಾದರೆ ಜನ್ಮ ಜನ್ಮಕ್ಕೆ ದುಃಖವನ್ನು ಅನುಭವಿಸಬೇಕಾಗಿದೆ. ಮಾನವ ಜನ್ಮ ದೊಡ್ಡದು. ಯಾಕೆಂದರೆ ಈ ಜನ್ಮದಲ್ಲಿ ಮಾತ್ರ ಧರ್ಮವನ್ನು ಸಂಚಯನ ಮಾಡಿಕೊಳ್ಳಿಕ್ಕೆ, ಧರ್ಮವನ್ನು ಸಂಗ್ರಹ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ. ದಾಸರಂತಾರೆ ನೋಡಿ, ಸಾಧನ ಶರೀರ ಇದು. ಇನ್ಯಾವುದನ್ನು ತೋರಿಸಿ ಹೇಳಲಿಲ್ಲ, ನಾಯಿನ ತೋರಿಸಿ ಸಾಧನ ಶರೀರ ಇದು. ಏನು ಏಕಾದಶಿ ಮಾಡುತ್ತೆ, ಏನು ಚಾತ್ರ ಅನ್ನತ್ತಾ ಯಾರು? ಬೆಕ್ಕಗಿದೆಯಾ, ಹೊಂದಿಗಿದೆಯಾ, ಕುರಿಗಿದೆಯಾ, ನಾಯಿ ನರಿ ಕೋತಿ ಒಂಟೆ ಯಾವುದಕ್ಕೂ ಇಲ್ಲ. ಮನುಷ್ಯ ಜನ್ಮ ಸಾಫಲ್ಯಂ. ಮನುಷ್ಯ ಅವನು ಹುಟ್ಟಿದ್ದು ಸಾರ್ಥಕ ಆಗಬೇಕಾದ್ರೆ ಧರ್ಮ ಸಂಚಯ ಮಾಡಿಕೊಂಡ್ರೆ ಕೇವಲಂ ಧರ್ಮ ಸೇವನಂ. ಧನಪುತ್ರ ಕಲತ್ರಾದಿ ಶರೀರಮಪಿ ಬಾಂಧವಾ ಅನಿತ್ಯಂ ಸರ್ವಮೇ ವೇದಂ ತಸ್ಮಾತ್ ಧರ್ಮಂ ಸಮಾಚರೇತ್. ಹೆಂಡತಿ ಮಕ್ಕಳು ಇವೆಲ್ಲ ಬಂಧು ಬಾಂಧವರು. ಇದಂ ಸರ್ವಂ, ಇದೆಲ್ಲವೂ ಕೂಡ ಅನಿತ್ಯ, ಸುಳ್ಳಲ್ಲ, ಇದೆ ಆದರೆ ಶಾಶ್ವತ ಅಲ್ಲ. ಒಂದಲ್ಲ ಒಂದಿನ ಹೋಗಿಬಿಡುತ್ತೆ. ಹಾಗೆ ನಮ್ಮನ್ನು ಬಿಟ್ಟು ಹೋಗದೇ ಇರೋದು ಒಂದೇನಾದರೂ ಇಲ್ಲಿದೆ ಅಂದರೆ ಅದು ನೀವು ಮಾಡಿದ ಸಾಧನ, ನೀವು ಮಾಡಿದ ಅಧ್ಯಯನ, ನೀವು ಮಾಡಿದ ತಪಸ್ಸು, ನೀವು ಮಾಡಿದ ಶ್ರವಣ, ನೀವು ಮಾಡಿದ ಪಾಠ ಪ್ರವಚನ. ಇದು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಎಲ್ಲ ಬಿಟ್ಟು ಹೋಗ್ತಾರೆ. ಹೆಂಡತಿ ಮಕ್ಕಳು ಗಂಡ ಎಲ್ಲ ಬಿಟ್ಟು ಹೋಗ್ತಾರೆ. ತಸ್ಮಾತ್ ಧರ್ಮಂ ಸಮಾಚರೆ. ತುಂಬ ಮಾಡೋಕ್ಕೆ ಹೋಗಬೇಡಿ, ಏಕ್ದಮ್ ಮಾಡೋಕ್ಕೆ ಹೋಗಬೇಡಿ, ಚುಚ್ಚುರೆ ಮಾಡಿ. ಎಷ್ಟು ದೇವ್ರಿಗೆ ಅವಕಾಶಕ್ಕಾಗಿ ಕಾಯ್ತಾ ಇರಿ. ದೇವರ ಅವಕಾಶ ಕೊಟ್ಟಾಗ, ಕೈಯಲ್ಲಿ ಮೈಯಲ್ಲಿ ಶಕ್ತಿ ಇರುವಾಗ ಮಾಡಿಬಿಡಿ. ತಾವತ್ ಬಂಧು ಪಿತಾ ತಾವತ್, ತಾವತ್ ಬಂಧು ಪಿತಾ ತಾವತ್ ಯಾವತ್ ಜೀವತಿ ಮಾನವ ಅಲ್ವಾ? ಮನುಷ್ಯ ಬದುಕಿರುವ ತನಕ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಅಷ್ಟೇ. ಮೃತಾನಾಂ ಅಂತರಂ ಜ್ಞಾತ್ವಾ ಕ್ಷಣಾತ್ ಸ್ನೇಹೋ ನಿವರ್ತತೆ. ಎಷ್ಟು ಸ್ನೇಹ ಬಿಟ್ಟಿರಲಾರ್ದ ಸ್ನೇಹ ಪ್ರೀತಿ ವಿಶ್ವಾಸ ಅದೇ ಸತ್ತ ಅಂತಾದರೆ, ಅಯ್ಯೋ ಇವ್ರನ್ನ ಹೇಗ್ರಿ ಬಿಡೋದು, 70 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೇನೆ, ಅಲ್ಲ ಹೋಗ್ಬಿಟ್ರಲ್ಲ, ಹೋದರೂ ಇನ್ನು 7 ದಿವಸನಾರು ನಾ ಇರ್ತೀನಪ್ಪ ಇವ್ರ ಜೊತೆ. ಯಾರು ಇರ್ತಾರ್ರಿ? ಮೊದಲು ಎತ್ತು ಹೊರಗೆ ಹಾಕಿ ಅಂತಾರೆ. ಇಟ್ಕೊಳ್ಳೋ ಹಾಗಿಲ್ಲ. ಅಲ್ಲ ನೀವು ಇಟ್ಕೊಳ್ಳೋ ಆಚಾರ ರೂಮ್ ಇದೆ, ಎಲ್ಲ ವ್ಯವಸ್ಥೆ ಇದೆ, ಇಟ್ಕೊಳ್ತೀವಿ. ಇಟ್ಕೊಳ್ಳೋ ಹಾಗಿಲ್ಲ. ಇಟ್ಕೊಂಡ್ರೆ ಊಟ ಮಾಡೋ ಹಾಗಿಲ್ಲ. ನೀವಲ್ಲ, ಆ ಸಾಲಲ್ಲಿರೋರೇ ಊಟ ಮಾಡೋ ಹಾಗಿಲ್ಲ ಯಾರು. ನಿಮಗೇನೋ ಸಂಬಂಧಿಕರು ಪಕ್ಕದ ಮನೆಯವ್ರಿಗೇನಾಗಬೇಕು,
ಅವ್ರಿಗೆ ಬರೋಲ್ಲ. ಶಾಸ್ತ್ರ ವಿರುದ್ಧ ಅದು. ತಾವದ್ಬೆಂದು ಪಿತಾ ತಾವದ್ ಯಾವಜ್ಜೀವತಿ ಮಾನವ. ಎಲ್ಲ ದೇಹದ ಒಳಗೆ ಪ್ರಾಣ ಇರುವ ತನಕ ದಾಸರಂತಾರೆ, ಅನುವು ತಪ್ಪಿದ ಬಳಿಕ ಆವನೆಂಟನ ಕಾಣೆ. ಅನುವು ಅಂದರೆ ಪ್ರಾಣದೇವರು, ಒಳಗಿರೋ ಪ್ರಾಣದೇವರು. ಅವರು ಹೊರಟೋದ್ರು ಇಲ್ಲಿಂದ ಅಂದರೆ ಮುಗೀತು ಕತೆ. ಯಾರು ನಿಮ್ಮನ್ನು ಮಾತಾಡಿಸೋದಿಲ್ಲ. ಸತ್ತವನಿಗೆ ಒಂದೇ ಹೆಸರು, ಸಾಯುವ ಮುಂಚೆ ಭಾರಿ ಬೇರೆ ಬೇರೆ ಹೆಸರು. ನಾಮಕರಣ ಮಾಡುವಾಗ ಒಂದಿಟ್ಟಿದ್ರು, ಇನ್ಯಾರೋ ಬಂತಾರೆ ನಮ್ಮ ಚಿಕ್ಕಪ್ಪ ಅಂತಾರೆ, ಇನ್ಯಾರೋ ಅಂತಾರೆ ನಮ್ಮ ಅಣ್ಣ ಅಂತಾರೆ, ಇನ್ಯಾರೋ ನಮ್ಮ ಗಂಡ ಅಂತಾರೆ, ಇನ್ಯಾರೋ ನಮ್ಮಪ್ಪ. ಎಷ್ಟೆಲ್ಲ ಇತ್ರಿ. ಆದರೆ ಪ್ರಾಣದೇವರಿರುವ ತನಕ ಎಲ್ಲ ಟೈಟಲ್ಲು ನಿಮಗೆ. ಪ್ರಾಣದೇವರು ಹೋದರೆ ಒಂದೇ ಹೆಸರು. ಏನು ಹೆಸರು? ಹೆಣ. ಅದೇ ನೋಡಿ, ಬದುಕಿದ್ದವ್ರಿಗೆ ಯಾರಿಗೂ ಆ ಹೆಸರಿಲ್ಲ. ನಿಮ್ಗೇನಾಗಬೇಕು? ಇವರು ನಮ್ಮ ಹೆಣ ಅಂತ ಏನು ಮಾಡ್ಬೇಕ್ರಿ? ಇನ್ನೇನಾರು ಕೇಳಿದ್ದೀರಾ? ಈ ಥರದ್ದಿಲ್ಲ. ಯಾರು ಹಾಗೆ ನಮಗೇನು ಸಂಬಂಧ ಅಂದರೆ ಏನಾರು ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಂಕಲ್ಲೋ ಆಂಟಿಯೋ ಏನಾರು ಒಂದು ಹೇಳಿ ಒದ್ದಾಡ್ತಾರೆ. ಆದರೆ ಅನುವು ತಪ್ಪಿದ ಬಳಿಕ ಯಾರ್ಯಾರಿಗೂ ಇಲ್ಲೇ ಇಲ್ಲ. ಆತ್ಮನ್ಯೈವಾತ್ಮನೋ ಬಂಧು ಇತಿ ವಿದ್ಯಾನ್ ಮುಹುರ್ಮುಹು. ಶಾಸ್ತ್ರದಲ್ಲಿ ಬಹಳಷ್ಟು ಬಾರಿ ಈ ಮಾತು ಬಂದಿದೆ. ನಮಗೆ ಶತ್ರುಗಳು ಯಾರೂ ಇಲ್ಲ, ಮಿತ್ರರು ಯಾರೂ ಇಲ್ಲ. ಮತ್ತೆ ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು. ನಾನು ಸನ್ಮಾರ್ಗದಲ್ಲಿ ಹೋಗುವ ಹಾಗೆ ನನ್ನ ಜೀವನ ನಡೆಸಿದೆ, ನನಗೆ ನಾನೇ ಮಿತ್ರ. ನನ್ನನ್ನು ಹಾಳು ಮಾರ್ಗದಲ್ಲಿ ನಾನು ನಡೆದೆ, ನನ್ನ ಜೀವನ ನಡೆದೆ, ನನಗೆ ನಾನೇ ಶತ್ರು. ಅದಕ್ಕೆ ಹೇಳುತ್ತೆ, ಆತ್ಮನ್ಯೈವ ಆತ್ಮನೋ ಬಂಧು. ನನ್ನ ಜೊತೆ ಯಾರಿಲ್ಲ, ನಾನೇ ಬಂದದ್ದು. ನಾನು ಅನ್ನುವ ನನಗೆ ಯಾರಿಲ್ಲ. ಬರುವಾಗೂ ನಾನೇ, ಹೋಗುವಾಗಲೂ ನನಗೆ ನಾನೇ ಬಂದು, ನನಗೆ ನಾನೇ ಶತ್ರು. ಜೀವನ್ನ ಪ್ರೀತಿ ಸಂಚಿಂತ್ಯ ಮೃತಾನಾಂಕ ಪ್ರದಾಸ್ಯತಿ. ನಾವು ಬದುಕಿದ್ದಾಗಲೇ ನಮ್ಮನ್ನು ಎಷ್ಟೋ ಬಾರಿ ಕೇಳೋರಿಲ್ಲದ ಜೀವನ ಬಂದುಬಿಡತ್ತೆ. ಬದುಕಿರುವಾಗಲೇ ಕೆಲವರು ಅಂತಾರೆ ನೋಡಿ, ಬಾಯಿ ಬಿಟ್ಟೆ ಹೇಳ್ತಾರೆ, ಅಯ್ಯೋ ನಮ್ಮನ್ನು ಯಾರು ಕೇಳ್ತಾರೆ ಈಗ ಆಚಾರ್ಯ ಅಂತಾರೆ. ಅಲ್ಲ, ಯಾರು ಕೇಳೋರಿಲ್ಲ ಅಂತ ಗೊತ್ತಾದರೂ ಅವ್ರ ಮೇಲೆ ನಿಮಗೆ ಅಟ್ಯಾಚ್ಮೆಂಟ್ ಏನು ಹೋಗಿಲ್ಲಲ್ಲ, ವೈರಾಗ್ಯ ಏನು ಬಂದಿಲ್ಲಲ್ಲ, ದೇವ್ರ ಮೇಲೆ ಏನು ಭಾರಿ ಭಕ್ತಿ ಬಂದಿಲ್ಲಲ್ಲ, ಪಾಠ ಪ್ರವಚನಕ್ಕೆ ಹೋಗಬೇಕು ಅಂತ ಈಗೂ ಅಂದ್ಕೊಂಡಿಲ್ವಲ್ಲ. ಅದು ನೋಡಿ ಮ್ಯಾಜಿಕ್ ಭಗವಂತದ್ದು. ಚೆನ್ನಾಗಿ ಬೈತಿರ್ತಾರೆ, ಅಂತಿರ್ತಾರೆ, ಆದರೂ ನಮಗೆ ಅವ್ರ ಮೇಲೆ ಗಾಢವಾದ ಪ್ರೀತಿ ಅಲ್ವಾ. ಅದು ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಈ ಬದುಕಿದ್ದಾಗಲೇ ನಮ್ಮ ಮಾತು ಯಾರೂ ಕೇಳಲ್ಲ. ಒಂದು ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ಪೂಜೆ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಮಗನ್ನ ಮಗಳನ್ನ ಅಳಿಯನ್ನ ಹೀಗೆ ನಾವು ಬೆಳೆಸಿಬಿಟ್ಟಿದ್ದೀವಿ ಅಂದಮೇಲೆ ಸತ್ತ ಮೇಲೆ ಇವರು ಇನ್ನೇನು ಸತ್ಕರ್ಮ ಮಾಡ್ತಾರೆ? ಸತ್ತ ಕರ್ಮ ಮಾಡಿದ್ರೆ ಸಾಕು. ಸತ್ಕರ್ಮ ಅಲ್ಲ, ಸತ್ತಾಗ ಕರ್ಮ ಮಾಡಿದ್ರೆ ಸಾಕು. ಇನ್ನು ಸತ್ಕರ್ಮ ದೇವರಿಗೆ ಪ್ರೀತಿ. ಹಾಗಾದ್ರೆ ಏನು ಮಾಡಬೇಕಾಚಾರ್ಯ? ಇನ್ನೇನಿಲ್ಲ, ನೀವು ಜೀವಿತಾವಧಿಯಲ್ಲೇ ನಿಮ್ಮ ಕೈಯಿಂದಲೇ ನೀವು ಮಾಡಿರಿ. ತನ್ನ ಕೈಯಿಂದ ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಏವಂ ಜಾನನ್ನಿದಂ ಸರ್ವಂ ಸ್ವಹಸ್ತೇನೈವ ದೀಯತಾಂ. ನೋಡಿ, ಸ್ವಹಸ್ತೇನೈವ ದೀಯತ, ತನ್ನ ಕೈಯಿಂದಲೇ ದಾನ ಮಾಡಬೇಕಂತ ದೇವ್ರು ಕೈ ಕೊಟ್ಟಿದ್ದ್ಯಾಕೆ? ದಾನವೇ ಭೂಷಣ ಎರಡು ಹಸ್ತಂಗಳಿಗೆ, ಎರಡು ಕೈ ದಾನ ಮಾಡಿ. ಅನಿತ್ಯಂ ಜೀವಿತಂ ಯಸ್ಮಾತ್ ಪಶ್ಚಾತ್ತೋಪಿ ನ ದಾಸ್ಯತಿ. ಎಲ್ಲ ನಮ್ಮದೇ. ಆದರೆ ಒಳಗಿರೋ ಪ್ರಾಣ ಹೋದ್ಮೇಲೆ ನೀವು ತೆಗೆದುಕೊಡ್ಲಿಕ್ಕೆ ನಿಮ್ಮ ಹತ್ರ ಕೈ ಇಲ್ಲ. ಕೈ ಇಲ್ಲ ಅಲ್ಲ, ನೀವು ನೋಡಿ, ನಿಮಗೆಲ್ಲ ಇದು ಅನುಭವಕ್ಕೆ ಬರುವಂಥದ್ದು. ನೀವು ಯಾರೋ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ, ನೋಡ್ಲಿಕ್ಕೆ ಹೋಗಿರ್ತೀರಿ, ಅಷ್ಟೊತ್ತಿಗೆ ಆಚಾರ್ಯರು ಬಂದಿರ್ತಾರೆ.
ಆ ಮಾಡಿಸುವಾಗ ಅಲ್ಲೊಂದಷ್ಟು ದುಡ್ಡು ಎಲ್ಲ ಇಟ್ಟಿರ್ತಾರೆ. ಅದನ್ನು ಆ ಸತ್ತ ಹೆಣದ ಕೈಗೆ ಮುಟ್ಟಿಸಿ ಕೊಡ್ತಾ ಇರ್ತಾರೆ. ಯಾರು ತೊಗೊಳ್ಲಿಕ್ಕೆ ರೆಡಿ ಇದ್ದೀವ? ಹೆಣದ ಕೈಲಿ ಮುಟ್ಟಿಸ್ಕೊಟ್ರೆ ಯಾರೂ ತೊಗೊಳ್ಳಲ್ಲ. ಅಲ್ಲೇ ಒಂದು ದೊನ್ನೆ ಇಟ್ಟು ಅದಕ್ಕೆ ಹಾಕ್ತಾ ಇರ್ತಾರೆ, ಯಾರು ತೊಗೊಳ್ಳಲ್ಲ. ಅದೇ ಅವನು ಎದ್ದಾಗ ₹1 ಕೊಟ್ಟರು ಬಿಡದೆ ಯಾರು ತೊಗೊಳ್ತಾರೆ ಭಕ್ತಿಯಿಂದ, ಶ್ರದ್ಧೆಯಿಂದ. ಅದು ಪುರಾಣ ನಮ್ಗೆ ಹೇಳುತ್ತೆ, ನೀನು ಪ್ರಾಣ ಇರುವಾಗ ನಿನ್ನ ಕೈಯಿಂದ ನಿನಗೇನಾಗುತ್ತೋ, ಚೂರೋ ಪಾರೋ ಏನಾಗುತ್ತೋ ಅದು ಮಾಡಿಬಿಡಪ್ಪ. ಮೃತಂ ಶರೀರಮುತ್ಸೃಜ್ಯ ಕಾಷ್ಟಲೋಷ್ಟ ಸಮಂ ಕ್ಷಿತೋ ವಿಮುಖ ಬಾಂಧವ ಯಾತಿ ಧರ್ಮ ತಮನುಗಚ್ಚತಿ. ಎಷ್ಟು ಒಳ್ಳೆ ಮಾತು ನೋಡಿ. ಮೃತ ಶರೀರಂ ಉತ್ಸೃಜ್ಯ ಕಾಷ್ಟ ಲೋಷ್ಟ ಸಮಂ ಕ್ಷಿತೌ. ಹೇಗೆ ಮಣ್ಣು ಕಲ್ಲು ದಾರಿಲಿ ಬೇಕಾದಷ್ಟು ಬಿದ್ದಿರತ್ತೆ. ಯಾರು ದಾರಿಲಿ ಓಡಾಡೋರು ಒಂದು ದೊಡ್ಡ ಚೀಲ ತೊಗೊಂಡು ದಾರಿಲಿ ಸಿಗೋ ಕಲ್ಲೆಲ್ಲ ಹಾಕ್ಕೊಂಡು ಬರೋದು ನೋಡಿದ್ದೀರಾ? ಎಲ್ಲಿ ಯಾರು ಕಟ್ಟಿಗೆ ತುಂಡು ಬಿದ್ದಿದ್ರೆ ಹಾಕ್ಕೊಂಡು ಬರ್ತೀರಾ? ಹಾಗೆ ಬಿಟ್ಟು ಬರ್ತಿರ್ತೀರಿ. ಹಾಗೆ ದೇಹದ ಒಳಗಿರುವ ಪ್ರಾಣ ಹೋದ ಮೇಲೆ ಬಂಧು ಬಾಂಧವರು ಸ್ಮಶಾನದಲ್ಲಿ ನಮ್ಮನ್ನು ಬಿಟ್ಟು ಬಂದುಬಿಡ್ತಾರೆ. ಬಾಂಧವಾಹ ಶರೀರಂ ಉತ್ಸೃಜ್ಯ, ಬಂಧು ಬಾಂಧವರು ಸತ್ತವನ ಶರೀರವನ್ನು ಬಿಟ್ಟು ಬಂದುಬಿಡ್ತಾರೆ. ಮತ್ತು ಯಾರೂ ಬರಲ್ವ? ಬರುತ್ತೆ. ಧರ್ಮ ತಮ್ ಅನುಗಚ್ಚತಿ, ಧರ್ಮ ಮಾತ್ರ ಅವನ ಹಿಂದೆ ಹೋಗುತ್ತಂತೆ. ನೋಡಿ, ಟ್ರೈನಲ್ಲಿ ನೀವು ಎಲ್ಲೋ ಊರಿಗೆ ಹೋಗ್ತಾ ಇದ್ದೀರಿ, ನಿಮ್ಮ ಸ್ಟೇಷನ್ ಬಂತು, ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ತುಂಬ ಹೊತ್ತಿನಿಂದ ಮಾತಾಡಿದವ್ರು ನಿಮ್ಮ ಜೊತೆಗೆ ಇಳಿಯಲ್ಲ. ಇಳಿತಾರ? ಯಾರು ಇಳಿಯಲ್ಲ. ಯಾರು ಇಳಿದೇ ಇದ್ದರೂ ನಿಮ್ಮ ಲಗೇಜ್ ಇದೆಯಲ್ಲ ಅದಂತೂ ನೀವೇ ಹಿಡ್ಕೊಂಡು ಇಳಿಬೇಕು ಅಲ್ವಾ? 2 ಲಗೇಜ್ ಹಿಡ್ಕೊಂಡು ಇವಾಗ ರೆಡಿ ಆಗಿರ್ತೀರೋ ಇಲ್ಲ? ಹಾಗೆ ಪಾಪ ಪುಣ್ಯ ಅನ್ನುವ ಲಗೇಜ್ ನಮ್ಮನ್ನೇ ಹಿಡ್ಕೊಂಡು ಬರುತ್ತೆ. ಅದು ಎಲ್ಲಿ ಹೋಗಲ್ಲ. ಗ್ರಹ ಅದರ್ಥ ನಿವರ್ತಂತೆ ಸ್ಮಶಾನಾತ್ ಸರ್ವ ಬಾಂಧವಾ ಶುಭಾಶುಭಂ ಕೃತಂ ಕರ್ಮ ಗಚ್ಚಂತಮನುಗಚ್ಚತಿ. ಗ್ರಹದ ಅರ್ಥ, ನೀವು ಎಷ್ಟು ಸಂಪತ್ತು ಸಂಪಾದನೆ ಮಾಡಿದರೂ ಅದು ಬಂಧು ಬಾಂಧವರು ಬಂದಷ್ಟು ದೂರನೂ ನಿಮ್ಮೊಟ್ಟಿಗೆ ಬರೋಲ್ಲ. ಬಂಧು ಬಾಂಧವರು ಸ್ಮಶಾನದ ತನಕನಾದರೂ ಬರ್ತಾರೆ ಅಲ್ವಾ? ಅದನ್ನು ನೀವು ಬ್ಯಾಂಕಲ್ಲಿ ಇಟ್ಟಿದ್ದು ಬ್ಯಾಂಕ್ನವ್ರು ಬರ್ತಾರಾ? ಚೆಕ್ ಪುಸ್ತಕ ಹಿಡ್ಕೊಂಡು ಹಿಂದೆ ಇದೆ ಹೋಗ್ಬಿಟ್ಟಾರಿ ಅವನದೇ ಇದು ಹಿಂದಿಟ್ಕೊಂಡು ಸೂಟ್ಕೆ ಬರಲ್ಲ. ಮನೇಲಿ ಬೀರುಲಿ ಇಟ್ಟಿದ್ದು ಬೀರು, ಬ್ಯಾಂಕಲ್ಲಿ ಇಟ್ಟಿದ್ದು ಬ್ಯಾಂಕು, ಎಲ್ಲೆಲ್ಲಿ ಇಟ್ಟಿದ್ದೀರಿ ಒಟ್ಟು. ಕೆಲವರು ಇನ್ನೂ ಭಾರಿ, ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಫಾರಿನ್ನಲ್ಲಿ ಇಟ್ಬಿಟ್ಟಿದ್ದೀವಿ ಅಂತ. ಯಾರಿಗೆ ಹುಡುಕೋಕ್ಕಾಗಲ್ಲ ಆಚಾರ್ಯ ಫಾರಿನಲ್ಲಿ. ನೋಡಿ, ನಿಮ್ಗೆ ಆಶ್ಚರ್ಯ, ಭೂಮಿ ಮೇಲೆ ಇಟ್ಟಿದ್ದೀರಲ್ವ? ಇನ್ನೇನು ಚಂದ್ರಲೋಕಕ್ಕೆ ಹೋಗೋ ಅಲ್ಲಿ ಸದ್ಯಕ್ಕೆ ಇನ್ನೂ ಅದೇನು ಮಾಡಲಿಲ್ಲ. ಎಲ್ಲ ಭೂಮಿ ಮೇಲೆ ತಾನೇ. ಅದನ್ನೇ ಶಾಸ್ತ್ರ ಧನಾನಿ ಭೂಮೌ. ಭೂಮಿ ಅಂದರೆ ಅಗದು ಹೂತಾಕೋದು ಅಂತಲ್ಲ, ಎಲ್ಲೋ ಯಾರಿಗೋ ಕಾಣೋದು ಒಂದು ಕಡೆ ಇಟ್ಟಿದ್ದೀರಾ, ಅದೇ ಧನಾನಿ ಭೂಮೌ. ಇನ್ನು ನೀವು ಅರ್ಧಾಂಗಿ ಮುಕ್ಕಾಲಂಗಿ ಫುಲ್ ಶರ್ಟು ಅಂದ್ಕೊಂಡ್ರಲ್ಲ, ಅದನ್ನು ಮನೆ ಭಾರಿಯ ಗೃಹದ್ವಾರಿ. ಅದೇ ಬಾಂಧವರೆಲ್ಲ ಅವರು ಮುಖ್ಯ ಬಂಧು ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಇವರು ಎಲ್ಲಿರ್ತಾರೆ? ಗೃಹದ್ವಾರಿ. ಇನ್ನು ಮಿಕ್ಕವರೆಲ್ಲ ಕಡಿಮೆ ನೆಂಟರು, ಅವರು ಅಷ್ಟೇ. ಗ್ರಹಾದರ್ಥ ನಿವರ್ತಂತೆ ಸ್ಮಶಾನಾತ್ ಸರ್ವ ಬಾಂಧವ. ಸ್ಮಶಾನದ ತನಕ ಬಂಧು ಬಾಂಧವರು ನಮ್ಮನ್ನು ಮನೇಲೇ ಕೈ ಕೊಟ್ಟು ಬಿಟ್ಬಿಡೋದು, ದುಡ್ಡು ಬಿಟ್ಟೇ ಬಿಡುತ್ತೆ. ಇವೆರಡೂ ಹೋದ್ಮೇಲೆ ನಮ್ಮಿಂದೆ ಬರೋದು ಶುಭಾಶುಭಂ ಕೃತಂ ಕರ್ಮ. ನಾವು ಜೀವನದಲ್ಲಿ ಮಾಡಿದ್ದು ಒಳಿತು ಕೆಡಕುಗಳು ನಮ್ಮ ಹಿಂದೆ ಬರುತ್ತೆ, ಇನ್ಯಾವುದು ಬರೋಲ್ಲ. ಹೋಗಲಿ, ಇಷ್ಟು ಶರೀರ ನೋಡ್ಕೊಂಡಿದ್ದೀರಲ್ಲ, ಅದಾರು ನಿಮ್ಮ ಜೊತೆ ಬರುತ್ತಾ? ಶರೀರಂ ವನ್ನಿನ ದಗ್ಧಂ ಕೃತಂ ಕರ್ಮ ಸುಹಸ್ಥಿತಂ ಪುಣ್ಯಂ ವಾ ಯದಿ ವಾ ಪಾಪಂ ಭುಂಕ್ತೆ ಸರ್ವತ್ರ ಮಾನವಃ. ಈ ಶರೀರನೂ ಬರಲ್ಲ, ಅದನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕೆ
ಬಿಟ್ಟೋಗೋ ಶರೀರ ಪುಣ್ಯಕ್ಕೆ ಕಾರಣ ಆಗೋದಾದರೆ ನಾನು ನಿಮಗೆ ಕೊಟ್ಟುಬಿಡ್ತೀನಿ ಅಂತ ಶರೀರವನ್ನೇ ಋಷಿಗಳು ನಾವು ಷಷ್ಠಸ್ಕಂದ ಭಾಗವತದಲ್ಲಿ ಕೇಳ್ತೀವಿ, ಅವರು ತಮ್ಮ ಶರೀರವನ್ನೇ ದಧೀಚಿ ಋಷಿಗಳು ದೇವತೆಗಳಿಗೆ ದಾನ ಮಾಡಿಬಿಟ್ಟು. ಯಾಕೆಂದರೆ ಇವತ್ತು ನಮಗೆ ಇದು ಪುಣ್ಯ ಯಾರಿಗೆ ಸಿಗುತ್ತೆ? ನೀವು ನನ್ನ ಮೂಳೆಯನ್ನು ಕೇಳ್ತಾ ಇದ್ದೀರಿ, ನಾಳೆ ನಾನು ಸತ್ತ ಮೇಲೆ ಇದನ್ನು ಕೇಳೋರ ಗತಿ ಇಲ್ಲ. ಇವತ್ತು ನಿಮಗೆ ಉಪಯೋಗ ಬರೋದಾದರೆ ನಾನು ದಾನ, ಎಷ್ಟು ದೊಡ್ಡ ದಾನ ರೀ ಅದು. ಯಾರಾದರೂ ಶರೀರ ದಾನ ಮಾಡೋದು ಕೇಳಿದ್ದೀರಾ? ಕೆಲವರು ಕಣ್ಣು ಕೊಟ್ಟೆ ಕೈ ಕೊಟ್ಟೆ ಅಂತಾರೆ, ಅದು ಸತ್ತ ಮೇಲೆ ಬಂದು ತೊಗೊಂಡೋಗಿ ಅಂತಾರೆ ಅಲ್ವಾ. ಕಣ್ಣು ಕೊಡ್ತಾ ನೀವು ಕೊಡ್ತೀರಾ, ಸೈನ್ ಇಲ್ಲ ಹೀಗೆ ತೊಗೊಂಡ್ಬಿಡ್ತೀವಿ, ಕೊಡ್ತೀರಾ ಅಂದರೆ ಕೊಡ್ತಾರೆ ಯಾರಾದರೂ? ಅವ್ರದ್ದು ಹಾಗೆ ದಾನ ಅಲ್ಲ, ಈಗಲೇ ಇದ್ದಾಗ ಹೀಗೆ ಕೊಡ್ತೀನಿ ತೊಗೊಂಡೋಗಿ ಅಂದರು. ಅದು ಧೈರ್ಯ ರೀ. ನಾವೆಲ್ಲ ಎಂಜಾಯ್ ಮಾಡೋವರೆಗೂ ಮಾಡಿ ನಾವು ಹೋದ್ಮೇಲೆ ಈಗ ನಮ್ಮ ಕಣ್ಣು ಯಾಕಿರ್ಬೇಕು? ಅದು ಹೋಗಿ ದುರ್ಬುದ್ಧಿ. ದೇವ್ರಿಗೆ ಕೊಟ್ಟದ ಕಣ್ಣು ದೇವ್ರಿಗೆ ಕೊಡ್ಬೇಕಾ ಬೇಡ? ಇಲ್ಲ. ನಿಮ್ಮ ಪಕ್ಕದ ಮನೆಯವ್ರು ಕೀ ಕೊಟ್ಟಿದ್ರು, ಹಿಂದಿನ ಮನೆಯವ್ರಿಗೆ ಕೊಟ್ಬಿಟ್ರೆ ನೀವು ಮೊದಲೇ ಕಳ್ಳರವ್ರು ಕಾಯ್ತಿರ್ತಾರೆ. ಹಾಗೆಲ್ಲ ಕೊಡಬಾರ್ದು. ಯಾರು ಕೊಟ್ಟರೋ ಅವ್ರ ಕೈ ಕೊಡಬೇಕು. ಕಣ್ಣು ಕೊಟ್ಟದ್ದು ಯಾರು ಅಲ್ವಾ? ಭಗವಂತ. ಆದರೆ ಇದು ದೊಡ್ಡ ದಾನ ಅಲ್ಲ. ಬದುಕಿರುವಾಗಲೇ ತಗೊಳ್ಳಿ ನಾನು ಕೊಡ್ತೇನೆ ಅಂತ ಕೊಟ್ಟರಲ್ಲ, ಭಾರಿ ದೊಡ್ಡ ದಾನ. ನಕೋಪಿ ಕಸ್ಯಚಿತ್ ಬಂಧೂದಂ ಸಂಸಾರೇ ದುಃಖ ಸಾಗರೇ. ಇಡೀ ಸಂಸಾರದ ಒಳಗೆ, ಹುಟ್ಟು ಸಾವಿನ ಮಧ್ಯದ ಒಳಗೆ ಯಾರಿಗೆ ಯಾರು ಬಂಧು ಬಾಂಧವರು ಅಂತ ಇಲ್ಲಂತೆ. ದಾಸರಂತಾರೆ ನೋಡಿ, ಯಾರಿಗೆ ಯಾರೋ ಪುರಂದರ ಬಿಟ್ಟಲ್ಲ ಅಂತ, ಯಾರಿಗೆ ಯಾರಿಲ್ಲ. ಆಯಾತಿ ಕರ್ಮ ಸಂಬಂಧ ಆಯಾತಿ ಯಾತಿ ಕರ್ಮ ಕ್ಷಯೇ ಪುನಃ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಮಾತುಗಳು. ಈ ಸಂಬಂಧಗಳೆಲ್ಲ ಬರುತ್ತಂತೆ. ಸಂಬಂಧಗಳು ಬರುತ್ತೆ. ಹೇಗೆ ಬರುತ್ತೆ? ಆಯಾತಿ ಕರ್ಮ ಸಂಬಂಧ, ಕರ್ಮದ ಸಂಬಂಧ. ಏನು ಕರ್ಮ? ದುಡ್ಡು. ನಮ್ಮಪ್ಪ ಆಸ್ತಿ ಮಾಡಿದ್ರು, ಆಸ್ತಿಗೆ ನಾವಿಬ್ಬರು ಪಾಲುದಾರರು, ಮಕ್ಕಳು. ಅದೇನದು? ಧನದಿಂದ ನೆಂಟರು ಕೆಲವರು ಎನಗಿನ್ನು. ಇನ್ನು ಕೆಲವರು ನಮಗೇನು ಸಮ 3 ದಿನದಷ್ಟೇ, ದಿನದಿಂದ ನೆಂಟರು ಕೆಲವರು ಎನಗಿನ್ನು. ಕೆಲವರು ದಿನದ ನೆಂಟರು, ಧನದ ನೆಂಟರು. ಇವೇ ಇಷ್ಟರೊಳಗೆ ನಮ್ಮದು. ಅಂದರೆ ನಮ್ಮ ಎಲ್ಲ ರಿಲೇಷನ್ಶಿಪ್ಪಿಗೆ ಒಂದು ರೀಸನ್ ಇದೆ. ರೀಸನ್ನಿಂದ ರಿಲೇಷನ್ಶಿಪ್ಪು. ಯಾವುದದು ರೀಸನ್ ಅಂದರೆ ಪ್ರಾಣ ಇರೋದೇ ರೀಸನ್ ರೀ. ಅದು ಇಲ್ಲ ಅಂದರೆ ಯಾವ ರೀಸನ್ನು ಇಲ್ಲ, ಯಾವ ರಿಲೇಷನ್ಶಿಪ್ಪು ಇಲ್ಲ. ಅದರಿಂದ ಮಾತಾ ಪಿತೃ ಸುತ ಭ್ರಾತೃ ಬಂಧುದಾರಾದಿ ಸಂಗಮ ಪ್ರಪಯಾಮಿ ವಜಂತು ನಾಂ ನದ್ಯಾಂ ಕಾಷ್ಟೌಗವಚ್ಚಲ. ಎಷ್ಟು ಒಳ್ಳೆಯ ಉದಾಹರಣೆ ವೇದವ್ಯಾಸ ದೇವರು. ಭಗವಂತ ಗರುಡನಿಗೆ ಹೇಳ್ತಾನೆ ನೋಡಿ, ತಾಯಿ ತಂದೆ ಅಣ್ಣ ಮಕ್ಕಳು ಎಲ್ಲ ಹೆಂಡತಿ ಎಲ್ಲರೂ, ಸುತ ದಾರ ಗಾರ ಇವೆಲ್ಲವೂ ಕೂಡ, ದಾರ ಅಂದರೆ ಹೆಂಡತಿ, ಆಗಾರ ಅಂದರೆ ಮನೆ, ಇವೆಲ್ಲವೂ ಕೂಡ ಟೆಂಪ್ರವರಿ ಅಂತೆ. ಪ್ರಪಾಯಾಮಿವ ಜಂತೂನಾಂ. ಪ್ರಪಾಯ ಅಂತಂದರೆ ಅರವಟ್ಟಿಗೆ ಅಂತ. ಇವತ್ತಿನ ಕಾಲದಲ್ಲಿ ಹೇಳಬೇಕಾದ್ರೆ ಈ TB ಅಂತಿರುತ್ತೆ ನೋಡಿ, ರೋಗ ಅಲ್ಲ, ಟ್ರಾವೆಲರ್ಸ್ ಬಂಗಲೋ, ಅದು ವಿಶ್ರಾಂತಿ ಸ್ಥಳ ಅಂತ. ಈ ದಾರಿ ಪ್ರವಾಸಿ ಮಂದಿರ, ಅದೆಲ್ಲ ಪ್ರವಾಸಿ ಮಂದಿರ ಅದೆಲ್ಲ ಇರುತ್ತಲ್ಲ. ಹಿಂದೆಲ್ಲ ಅರವಟ್ಟಿಗೆ ಅಂತ ಇರ್ತಿತ್ತು. ಅಂದರೆ ಈ ಆಗಿನ ಕಾಲದಲ್ಲಿ ವೆಹಿಕಲ್ ಇಲ್ಲ, ಊರಿಂದ ಊರಿಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗಬೇಕು. ಪ್ರಯಾಣ ಏನಿದ್ರು ಸೂರ್ಯ ಅಸ್ತಮಾನದ ತನಕ. ಅಸ್ತಮಾನ ಆದ ತಕ್ಷಣ ಹತ್ತಿರದಲ್ಲಿ ಯಾವುದಾದ್ರೂ ಧರ್ಮಛತ್ರ ಸಿಕ್ಕರೆ ಅಲ್ಲಿ ರಾತ್ರಿ ಇದ್ದು ಬೆಳಗಾತ ಮತ್ತೆ ಅವರ ಪ್ರಯಾಣವನ್ನು ಮುಂದುವರಿಸ್ತಿದ್ರು. ಇದು ಒಬ್ಬರದೇ ಅಲ್ಲ, ಆ ದಾರಿಯಲ್ಲಿ ಯಾರು ಸಂಚಾರ ಮಾಡ್ತಿದ್ರು ಅದೇ ಕ್ರಮ. ಸಂಚಾರ ಮಾಡುವವರಿಗೆ ವಿಶ್ರಾಂತಿಯ ಸ್ಥಳದಲ್ಲಿ ಯಾವ್ಯಾವುದೋ ದಿಕ್ಕಿನಿಂದ ಬಂದ 4 ಜನ ಸೇರಿರ್ತಾರೆ. ರಾತ್ರಿ ಎಲ್ಲ ಕೂತು ಮಾತಾಡ್ತಾರೆ. ಬೆಳಗ್ಗೆ ಆದ ತಕ್ಷಣ ಅವರವ್ರ ದಾರಿ ಹಿಡಿದು ಅವರವ್ರು ಹೋಗ್ತಾರೆ. ಹೇಗೋ ಹಾಗೆ ಬಂಧು ಬಾಂಧವರು ಹಾಗೆ. ಮತ್ತಿನ್ನೊಂದು ಉದಾಹರಣೆಯನ್ನು ಇಲ್ಲಿ ಭಗವಂತ ಕೊಡ್ತಾನೆ. ನದ್ಯಾಂ ಕಾಷ್ಟೌ. ಒಂದು ನದಿ ಪ್ರವಾಹ, ಈ ಕಡೆಯಿಂದ ಪ್ರವಾಹ, ಆ ಕಡೆಯಿಂದ ಪ್ರವಾಹ. ಈ ಕಡೆಯಿಂದ ಪ್ರವಾಹ ಬರುವಾಗ ಒಂದು ಮರದ ದಿಮ್ಮಿಯನ್ನು ಹಿಡ್ಕೊಂಡು ಬರುತ್ತೆ. ಪ್ರವಾಹದಲ್ಲಿ ಎಲ್ಲ ಬರುವಂತೆ ಅದು ಬರುತ್ತೆ. ಆ ಕಡೆಯಿಂದಲೂ ಬರುವಾಗ ಒಂದು ಮರದ ದಿಮ್ಮಿ ಬರುತ್ತೆ.
ಎರಡು ದಿಮ್ಮಿ ಒಂದೇ ಕಡೆ ಸೇರಿಕೊಂಡು ಸ್ವಲ್ಪ ಕಾಲ ಒಟ್ಟಿಗೆ ಮೂವ್ ಆಗುತ್ತೆ. ಪರದ ಏನು ಆ ನದಿಯ ಆವೇಗ ದೊಡ್ಡದಾದಾಗ ಜೋರು ಪ್ರವಾಹ ಆದರೆ ಇದೊಂದು ಕಡೆ ಹೋಗುತ್ತೆ, ಅದೊಂದು ಕಡೆ ಹೋಗುತ್ತೆ. ಹಾಗೆ ಸಂಸಾರ ಅನ್ನುವ ಪ್ರವಾಹದಲ್ಲಿ ಎಲ್ಲೋ ಇದ್ದ ಗಂಡ ಎಲ್ಲೋ ಇದ್ದ ಹೆಣ್ಣು ಅವರೊಂದು ಸ್ವಲ್ಪ ಕಾಲ ಬೆರೀತಾರೆ, ಇರ್ತಾರೆ. ಮುಂದೆ ಅವರವರು ಟೈಮ್ ಬಂದಾಗ ಅವ್ರು ಯಾವ ಕಡೆ ಹೋಗ್ತಾರೋ, ಇವ್ರು ಯಾವ ಕಡೆ ಹೋಗ್ತಾರೋ, ಎಲ್ಲಿ ನಿಮ್ಮ ಯಜಮಾನರು ಹೋಗ್ಬಿಟ್ರು, ಎಲ್ಲೋದ್ರ ಏನೋ ಬದುಕಿದ್ದಾಗ ಎಲ್ಲಿ ಹೋದ್ರೆ ಕೆಲಸಕ್ಕೆ ಹೋದರು, ಮಠಕ್ಕೆ ಹೋದರು ಹೇಳ್ಬೋದು. ಪರ್ಮನೆಂಟ್ ಹೋದವ್ರನ್ನ ಎಲ್ಲಿ ಹೋದರು, ಇಲ್ಲ ನೋಡ್ಕೊಂಬಂದು ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ಸಿಗ್ತಾರಾ? ಏನು ಗೊತ್ತಾ ಕತೆ? ಅದು ಬಂದಾಗಲೂ ಯೋಚನೆ ಮಾಡಿಲ್ಲ, ಎಲ್ಲಿಂದ ಬಂದರೋ ಯಾರೂ ಯೋಚನೆ ಮಾಡಲಿಲ್ಲ. ಶಾಸ್ತ್ರ ಹೇಳುತ್ತೆ, ಯತ್ರಾಗತಃ ತತ್ರ ಗತಂ ಮನುಷ್ಯ. ಸಪ್ತಮ ಸ್ಕಂದ ಭಾಗವತದಲ್ಲಿ ಹೇಳುವಾಗ ಯತ್ರಾಗತಂ, ಎಲ್ಲಿಂದ ಬಂದೋ ಅಲ್ಲಿ ಹೋದ. ಇದರರ್ಥ ಎಲ್ಲಿಂದ ಬಂದ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ. ನಾವಿಷ್ಟು ದೊಡ್ಡದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದು ಸಾಯಕ್ಕೆ ಮುಂಚೆ ಯೋಚನೆ ಮಾಡಬೇಕ್ರಿ. ಎಲ್ಲಿಂದ ಬಂದಿದ್ದೀವಿ, ಈಗ ಎಲ್ಲಿ ಹೋಗಬೇಕು, ಬಂದಿದ್ದೇನೋ ಮುಗಿದೋಯ್ತು ಗೊತ್ತಾಗಿಲ್ಲ, ಬಂದುಬಿಟ್ವಿ. ಹೋಗೋದಕ್ಕಾದರೂ ದಾರಿ ನೋಡ್ಕೋಬೇಕಾ ಬೇಡ? ಕೇಳಬೇಕು ದೇವರನ್ನು, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ಒಳ್ಳೆ ದಾರಿ ತೋರಿಸಪ್ಪ, ಸನ್ಮಾರ್ಗ ತೋರಿಸು. ಕೇಳಬೇಕಾ ಬೇಡ? ನಾವು ಮುಂದಿನ ದಾರಿ ಯೋಚನೆಯೇ ಮಾಡಲಿ ಅಲ್ವಾ? ನೀವು ನಡ್ಕೊಂಡು ಹೋಗುವಾಗಾದರೂ ಆಯಿತು, ಯಾವಾಗಾದರೂ ಗಾಡೀಲಿ ಹೋಗುವಾಗ, ವಿಶೇಷವಾಗಿ ಗಾಡೀಲಿ ಹೋಗ್ತಾ ಇದ್ದೀರಿ, ಫೇಸ್ಬುಕ್ ನೋಡ್ಕೊಂಡು ಹೋಗೋದೆ ಗಾಡೀಲಿ ಹೋಗುವಾಗ, ಮ್ಯಾನ್ ಹೋಲ್ಗೆ ಬೀಳೋದಷ್ಟೆ. ಈಗೇನು ದಾರಿ ಉದ್ದಕ್ಕೂ ಹೋಲ್ಗಳ್ರಿ. ನೀವು BTM ಲೇಔಟ್ ಕಡೆಯಿಂದ ಬಂದರೆ ಗೊತ್ತಾಗತ್ತೆ ಎಷ್ಟು ಹಳ್ಳುಗಳು, ಏನು ಕತೆ. ದೇವ್ರು ಕಾಪಾಡಬೇಕು. ಚೆನ್ನಾಗಿ ರೋಡನ್ನೇ ನೋಡ್ತಾ ಬಂದ್ರೇ ಹಳ್ಳದಲ್ಲಿ ಇಳಿಯುವಾಗ ಅಲ್ವಾ? ಇನ್ನು ಎಲ್ಲೋ ನೋಡ್ಕೊಂಡು ಬಂದರೆ ಏನಾಗಬೇಕು? ನಾವು ದಾರಿ ಬಗ್ಗೆ ಯೋಚನೆ ಮಾಡಿಲ್ಲ, ದಾರಿ ಕಡೆ ನೋಡ್ತಾನೆ ಇಲ್ಲ, ಅಲ್ಲೆಲ್ಲೋ ಎಲ್ಲೋ ನೋಡ್ತಾ ಇದ್ದೀವಿ. ಇಡೀ ಜೀವನದ ಉದ್ದಕ್ಕೂ ದಾರಿ ಬಗ್ಗೆ ಯೋಚನೆ ಮಾಡಲೇ ಇಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಇವತ್ತಾಯಿತು, ನಾಳೆ ಏನು, ಯಾರಿಗೂ ಅದರ ಬಗ್ಗೆ ಯೋಚನೆ. ಕಸ್ಯ ಪುತ್ರಾಶ್ಚ ಪೌತ್ರಾಶ್ಚ ಕಸ್ಯ ಭಾರ್ಯಾದನಂಚವ ಸಂಸಾರೇ ನಾಸ್ತಿ ಕಸ್ಯ ಸ್ವಯಂ ತಸ್ಮಾತ್ ಪ್ರದೀಯತಾಂ. ಯಾರ ಮಕ್ಕಳು, ಯಾರ ಮೊಮ್ಮಕ್ಕಳು, ಯಾರ ಹೆಂಡತಿ, ಯಾರ್ದು ದುಡ್ಡು, ಅದಕ್ಕೆ ತಾನೇ ಬದುಕಿರುವಾಗ ತನ್ನ ಕೈಯಿಂದ ದಾನ ಮಾಡಬೇಕು. ಆತ್ಮಾಯತ್ತಂ ಧನಂ ಯಾವತ್ ವಿಪ್ರೇ ಸಮರ್ಪಯೇತ್ ಪರಾಧೀನೇ ಧನೇ ಜಾತೆ ನ ಕಿಂಚಿದು ವಕ್ತುಮುತ್ಸಹೇತ್. ಎಷ್ಟು ಒಳ್ಳೆ ಮಾತುಗಳು ಅಂದರೆ, ಆತ್ಮಾಯತ್ತಂ, ಆತ್ಮ ಆಯತ್ತ ಅಂದರೆ ದುಡ್ಡು ತನ್ನ ಅಧೀನದಲ್ಲಿ ಇರುವ ತನಕ ಮಾತ್ರ ತನಗೆ ದಾನ ಮಾಡುವ ಯೋಗ್ಯತೆ. ನಿಮ್ಮದು ಅಧೀನ ಹೋಯಿತು, ಮಕ್ಕಳು ಮೊಮ್ಮಕ್ಕಳ ಹೆಸರಿಗೋ ಇನ್ಯಾರ್ದೋ ಕೈಗೆ ದುಡ್ಡು ಸೇರ್ತು ಅಂದರೆ ಮುಗೀತು, ನೀವೇನು ದಾನ ಮಾಡಲಿಕ್ಕಿಲ್ಲ. ಅವರಿಗೆ ಮಾಡಿ ಅಂತ ಹೇಳುವ ಸಾಮರ್ಥ್ಯವು ನಿಮ್ಮಲ್ಲಿ ಉಳ್ಕೊಂಡಿರಲ್ಲ. ಏನಪ್ಪ ನಂದೇ ದುಡ್ಡು ಎಲ್ಲ ಮಾಡಿ, ನಂಗೆ ಗೊತ್ತು ಮಾಡೋದು, ನೀನು ಸುಮ್ಮನಿದ್ಬಿಡು ಅಂತಾರೆ, ಮುಗೀತಲ್ಲ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಬುಕ್ ಮಾಡಿದ್ವಿ, ಎಲ್ಲ ಪ್ಯಾಕೇಜು ಬದುಕಿರುವಾಗಲೇ ಹೇಳಿಬಿಡ್ತಾರೆ ಅವ್ರಿಗೆ. ಎಲ್ಲ ಆಚಾರ್ಗೆ ಹೇಳಿದ್ದೀನಿ, ಎಲ್ಲ ಪ್ಯಾಕೇಜ್ ಆಗ್ಬಿಟ್ಟಿದೆ ಅಂತ. ಎಲ್ಲ ಪ್ಯಾಕೇಜ್ ಮಾಡಿ ಅಭ್ಯಾಸ, ಸಾಯಕ್ಕೆ ಮುಂಚೆನೇ ಪ್ಯಾಕೇಜ್ ಮಾಡಿದ್ರು ಮಾಡಿ. ಏನು ಕಿಂಚಿದ್ ವಕ್ತು ಮುತ್ಸಹೇತ್, ಒಂದು ಮಾತು ಕೂಡ ಆಡಲಿಕ್ಕಿಲ್ಲ. ವಯಸ್ಸಾದವರು ಮಾತಾಡಿದ್ರೆ ನೀವು ಸುಮ್ಮನಿದ್ಬಿಡಿ, ನಂಗೆ ಗೊತ್ತು, ನೀವು ಸುಮ್ಮನೆ ಆಯಿತು, ನೀವು ಸುಮ್ಮನಿದ್ಬಿಡಿ, ಸುಮ್ಮನೆ ಅಂದೊಂದು ಅಂತಿರ್ತಾರೆ. ಇವನು ಹೇಳಿಸ್ಕೊಂಡು ಸಾಕ, ಹೇಳಿಸ್ಕೊಂಡು ಮಾತಾಡೋದೇ ಬಿಟ್ಬಿಟ್ಟೆ ಅಂತಾರೆ. ಇದು ಹೇಳ್ತಿಲ್ಲ, ಮಾತಾಡೋ ಹಾಗಿಲ್ಲ ಅಲ್ವ? ಯಾರು ಕೇಳಬೇಕು? ದುಡ್ಡು ನಿಮ್ದಿದ್ರೆ ಮಾತು ಕೇಳ್ತಾರೆ. ಹಣವೇ ನಿನ್ನಯ ಗುಣ ಎನಿತು ವರ್ಣಿಸಲಯ್ಯ ಅಂತಾರೆ. ಹಣ ಇದ್ದರೆ ಎಲ್ಲ ನಿಮ್ಮ ಜೊತೆಗೆ. ಉಂಟಾದ ಕಾಲಕ್ಕೆ ನೆಂಟಾರು, ನೋಡಿ ಕಥೆ ಏನು ಗೊತ್ತಾ, ನೆಂಟರು ನಿಮಗಿಷ್ಟರಾಗಿ ಇರ್ತಾರೆ ಅಲ್ವಾ? ಅದು ಹೋಯಿತು ಅಂದರೆ ನೆಂಟರೆಲ್ಲ ಕಷ್ಟರಾಗಿಬಿಡ್ತಾರೆ. ಅದರಿಂದ ಯಾವಾಗಲೂ ಆತ್ಮಾಯತ್ತಂ ಧನಂ, ಆತ್ಮಾಯತ್ತ ಅಂದರೆ ತನ್ನ ಅಧೀನದಲ್ಲಿ ಇರಬೇಕು. ಕೆಲವರು ಚೆನ್ನಾಗಿರುವಾಗಲೇ ಆಚಾರ ಚೆನ್ನಾಗಿರುವಾಗ ಮಾಡಿಬಿಡ್ಬೇಕು ಅಂಥೇಳಿ ಚೆನ್ನಾಗಿರುವಾಗಲೇ ತಮ್ಮ ದುಡ್ಡನ್ನು ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹಂಚಿ ಆಮೇಲೆ ಒದ್ದಾಡ್ಕೊಂಡು ಕೂತಿರ್ತಾರೆ. ಯಾರು ನಿಮ್ಮನ್ನು
ಹಂಚಿ ಅಂತ ಯಾರು ಹೇಳಿದ್ದು? ನೀವು ಬದುಕಿರೋವರೆಗೂ ನೀವೇ ದಾನ ಧರ್ಮ ಮಾಡಿಕೊಂಡು ಕೊಡಬೇಡ. ನೀವು ಹೋದ್ಮೇಲೆ ಬೇಡ ಅಂದರು ಅವ್ರಿಗೆ. ನೀವು ಒಂದು ಸತಿ ಕೊಟ್ಟು ನೋಡಿ. ದಾಸರಂತಾರೆ, ನೆಂಟರ ಕೈಯಲ್ಲಿ ಗಂಟು ಕೊಡುವಾತ ಕಡುಮೂರ್ಖ ಅಂತ. ಇದಕ್ಕಿನ್ನೇನು ಹೇಳಬೇಕು ಅಲ್ವಾ? ಅದೆಲ್ಲ ಮಾಡಬಾರ್ದು. ನಿಮ್ಗೆ ಎಲ್ಲಿವರೆಗೂ ಧನದ ಮೇಲೆ ನಿಮ್ಮ ಕಂಟ್ರೋಲ್ ಇದೆಯೋ ಅಲ್ಲಿವರೆಗೆ ನಿಮಗೂ ಮಾನ ಮರ್ಯಾದೆ ಎಲ್ಲ. ನೀವು ಕೊಟ್ರಿ ಆಮೇಲೆ ಕೆಮ್ಮಬೇಕಲ್ಲ, ಕೆಮ್ಮಿದ್ರೆ ಬೈತಾರೆ. ಯಾಕೆ ಇಲ್ಲಿ ಕೆಮ್ತೀರಿ, ಮಠಕ್ಕೆ ಹೋಗಬಾರ್ದ, ಪುರಾಣ ಟೈಮಲ್ಲಿ ಕೂತ್ಕೊಂಡು ಕೆಮ್ಮಿ ಅಂತ ಅಲ್ಲೇ ಕಳಿಸ್ಕೊಡ್ತೀವಿ. ಪೂರ್ವಜನ್ಮ ಕೃತದಾನ ದತ್ತಂ ಲಬ್ಧಂ ಧನಂ ಬಹು ತಸ್ಮಾದೇವಂ ಪರಿಜ್ಞಾಯ ಧರ್ಮಾರ್ಥಂ ದೀಯತಾಂ ಧನಂ. ಪೂರ್ವಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ದಾನ ಮಾಡಿದ್ದರ ಫಲದಿಂದ ಅತ್ರ ಈ ಜನ್ಮದಲ್ಲಿ ಬಹು ಧನಂ ಲಬ್ಧಂ. ಈ ಜನ್ಮದಲ್ಲಿ ನಮ್ಮ ಯೋಗ್ಯತೆಗೆ ಅನುಗುಣವಾದ ಏನಾದರೂ ಸ್ವಲ್ಪ ಸಂಪತ್ತಿದೆ ಅಂದರೆ ನಾನು ಯಾವಾಗಲೂ ನನ್ನ ಸ್ವಂತಕ್ಕೆ ನಾನು ಯೋಚನೆ ಮಾಡ್ತೇನೆ. ನಮ್ಮಲ್ಲಿ ಯಾರೂ ಇಷ್ಟು ಬಡವರಿಲ್ಲ. ಎಷ್ಟು ನಮ್ಮ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಎಷ್ಟು ಬಡತನ ಅವರು ಎದುರು ಯಾರು ಒಬ್ಬರಿದ್ದೀವ? ಇಲ್ಲ. ಏನು ಗೊತ್ತಾ, ಆ ಬಡತನ ಫೇಸ್ ಮಾಡಲಿಕ್ಕೂ ಅಂಥವ್ರಿಗೆ ಮಾತ್ರ ಸಾಧ್ಯ. ನಮಗೆ ತುಂಬ ಸಿರಿತನ ಬಂದರೂ ದುರ್ಬುದ್ಧಿ, ತುಂಬ ಬಡತನ ಬಂದರೂ ಕೂಡ ರಾಂಗ್ ರೂಟ್ ಹೊಟ್ಟೋಗ್ತೀವಿ ಅಲ್ವಾ? ಮಾಡಬಾರದ್ದೆಲ್ಲ ಮಾಡಿಸೋದು, ಕೊಲೆ ಸುಲಿಗೆ ಇವೆಲ್ಲ ಯಾವುದು ಮಾಡಿಸುತ್ತೆ ಅಂದರೆ ಬಡತನ. ಆದರೆ ಅದೇ ಬಡತನವನ್ನು ಎದುರಿಸಿದ ವೆಂಕಟನಾಥ ಭಟ್ರು ರಾಂಗ್ ರೂಟ್ಗೆ ಹೋಗಲೇ ಇಲ್ಲ. ಭಾರಿ ದೊಡ್ಡದು. ಯೋಚನೆ ಮಾಡಿ, ನಮಗಿಷ್ಟು ಬಡತನ ಕೊಟ್ಟಿದ್ದಾನ. ಹಾಗೆ ನೋಡ್ಲಿಕ್ಕೆ ಹೋದರೆ ನಮ್ಮಪ್ಪ ನಮ್ಮ ತಾತನಿಗಿಂತಲೂ ನಮಗೆ ಸಂಪತ್ತು ಜಾಸ್ತಿ ಇದೆ. ದೇವರು ಬೇಕಾದ ಕೊಟ್ಟಿದ್ದಾನೆ. ಆದರೆ ಒಂದೇ ತೊಂದರೆ ಏನಂದರೆ ನಮ್ಮಪ್ಪ ನಮ್ಮ ತಾತನಿಗಿದ್ದ ಧರ್ಮದ ಶ್ರದ್ಧೆ ನಮಗಿಲ್ಲ. ಇಲ್ಲೇ ಇಲ್ಲ, ಚೂರೂ ಇಲ್ಲ. ಪೂರ್ವಜನ್ಮದಲ್ಲಿ ಮಾಡಿದ್ದರ ಪ್ರಭಾವದಿಂದ ಭಗವಂತ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ತದೇವಂ, ಅದನ್ನು ಪರಿಜ್ಞಾಯ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಕೊಟ್ಟಿದ್ದಾನೆ ಅಂದರೆ ಇದಕ್ಕೆ ಕಾರಣ ತುಂಬ ಜನ ಅಂತಾರೆ, ದೇವರೇನು ಕೊಟ್ಟಿದ್ದಲ್ಲ ರೇ, ನಮ್ಮ ಅಪ್ಪ ಕೊಟ್ಟಿದ್ದು. ನಿಮ್ಮ ಅಪ್ಪ ಅಲ್ಲ, ತಿಮ್ಮಪ್ಪನೇ ಕೊಟ್ಟಿದ್ದು ಅಲ್ವಾ? ದೇವರೇ ಕೊಟ್ಟಿದ್ರಿ. ಯಾರ ಹತ್ರ ಏನಿದೆ? ರಾಘವೇಂದ್ರ ಸ್ವಾಮಿಗಳಂತಾರೆ, ಈಶ್ವರೇನ ದತ್ತೇನ ಅನ್ನೇನ, ಭಗವಂತ ಕೊಟ್ಟಿದ್ದು. ಈಶಾ ತೇನ ತ್ಯಕ್ತೇನ ಭುಂಜೀತಾ ಮಾಘೃತ ಕಸ್ಯ ಸ್ವಿದ್ದನಂ. ನಮ್ದು ಯಾರ್ದು ಏನಿಲ್ಲ, ದೇವರು ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಈ ಜನ್ಮದಲ್ಲಿಯೂ ಅಂಥ ಉತ್ತಮವಾದ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ಯಾರು ದಾನ ಧರ್ಮವನ್ನು ಮಾಡ್ತಾನೆ ಅವನು ಬುದ್ಧಿವಂತ ಅಂತ ಅರ್ಥ. ಧರ್ಮಾತ್ವಂ ಜಾಯತೆ ಅರ್ಥಾಚ್ಚ ಧರ್ಮಾತ್ ಕಾಮೋಭಿಜಾಯತೆ ಧರ್ಮ ಏವಾಪವರ್ಗಾಯ ತಸ್ಮಾತ್ ಧರ್ಮಂ ಸಮಾಚರೇತ್. ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ? ಇದು ಮೂರಕ್ಕೂ ಮೂಲ ಧರ್ಮ. ಇನ್ನೊಂದು ಕಥೆ ಏನಂದರೆ ನೋಡಿ, ಧರ್ಮ ಅರ್ಥ ಕಾಮ ಮೋಕ್ಷ 4 ಇದೆಯಲ್ಲ, ಇದರಲ್ಲಿ ಅರ್ಥ ಕಾಮಗಳು ಧರ್ಮ ಮೋಕ್ಷದ ಬೇಲಿಯ ಒಳಗಿರಬೇಕು. ನಾವೇನು ಮಾಡಿದ್ದೀವಿ, ಧರ್ಮ ಮೋಕ್ಷವನ್ನು ಒಳಗಿಟ್ಟಿದ್ದೀವಿ, ಅರ್ಥ ಕಾಮಗಳನ್ನು ಹೊರಗಿಟ್ಟಿದ್ದೀವಿ. ನಾವು ಧರ್ಮ ಅರ್ಥ ಕಾಮ ಮೋಕ್ಷ ಅದು ಕರೆಕ್ಟ್. ಅದು ಏನು ಗೊತ್ತಾ, ಲಿಂಕ್ ರೀ. ಧರ್ಮದಿಂದ ಅರ್ಥ ಸಂಪಾದನೆ ಮಾಡಬೇಕು, ಅರ್ಥದಿಂದ ಕಾಮನೆ ಮೋಕ್ಷಕ್ಕಾಗಿ ಇರಬೇಕು. ದುಡ್ಡಿದ್ದರೆ ಅದರ ಕಾಮನೆ ಇದು ಬೇಕು ಅಂತ, ಯಾವುದು ಬೇಕು? ಮೋಕ್ಷ. ಅದಕ್ಕೆ ದುಡ್ಡನ್ನು, ಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡನ್ನು ಕಾಮ. ಯಾವ ಕಾಮ? ಸತ್ಕಾಮ. ಕಾಮ ಕರ್ಮ, ಸತ್ಕರ್ಮಗಳಿಗೆ ಉಪಯೋಗ ಮಾಡಿದ್ರೆ ಏನು ಬರುತ್ತೆ ನಿಮ್ಗೆ? ಅದರಿಂದ ಮೋಕ್ಷ. ಅದಕ್ಕೆ ಹೇಳ್ತಾರೆ, ಧರ್ಮದಿಂದಲೇ ಅರ್ಥ, ಧರ್ಮದಿಂದಲೇ ಒಳ್ಳೆ ಧರ್ಮಾತ್ಮ ಆದವನಿಗೆ ಮಾತ್ರ ಒಳ್ಳೆ ಕಾಮನೆ ಬರುತ್ತೆ. ಆ ಧರ್ಮಾತ್ಮ ಆದವನಿಗೆ ಮೋಕ್ಷ ಸಿಗುತ್ತೆ. ಅದರಿಂದ ಅರ್ಥ ಕಾಮ ಮೋಕ್ಷ ಎಲ್ಲದಕ್ಕೂ ಮೂಲವಾದದ್ದು ಯಾವುದು? ಧರ್ಮ. ಅದನ್ನು ಬಿಡಬೇಡಿ. ಅದನ್ನೇ ಕೃಷ್ಣ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ
ಯುಯುತ್ಸವ ಹೇಳುವಾಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇದೆ. ಅಲ್ಲಿ ಕಾಮನ್ ಯಾವುದು? ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಇದೆ ಅಲ್ವಾ, ಅಲ್ಲಿ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ಯಾವ ಕ್ಷೇತ್ರ? ನಿಮ್ಮ ಕ್ಷೇತ್ರ. ಕೃಷ್ಣ ಪರಮಾತ್ಮ ಶರೀರವನ್ನೇ ಕ್ಷೇತ್ರಮಿತ್ಯಭಿಧೀಯತೆ. ನಿಮ್ಗೆ ಯಾವ್ಯಾವುದು ಜನ್ಮ ಶರೀರ ದೇವರು ಕೊಟ್ಟಿದ್ದಾನೆ ಅದಕ್ಕೆ ವಿಹಿತವಾದ ಧರ್ಮ ಸ್ವಧರ್ಮ ಅದನ್ನು ಮಾಡು. ಕೃಷ್ಣ ಇನ್ನೂ ವಿಶೇಷವಾಗಿ ಹೇಳ್ತಾ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಮನುಷ್ಯ ಅವನು ಉತ್ತಮವಾದ ಲೋಕವನ್ನು ಪಡಿಬೇಕಂದ್ರೆ ಹೊಸ ಪೂಜೆ ಏನು ಮಾಡಬೇಕಾದ್ದಿಲ್ಲ. ನಿನ್ನ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನೇ ಪ್ರಾಮಾಣಿಕವಾದ ಬುದ್ಧಿಯಿಂದ ಪರಮಾತ್ಮ ಪ್ರೀತನಾಗಲಿ ಅಂತ ನಿಷ್ಕಾಮನೆಯಿಂದ ಕರ್ತೃತ್ವ ಬಿಟ್ಟು ಮಾಡಿದೆ ಅಂತಾದರೆ ಸಾಕು, ಅದೇ ಪೂಜೆ. ಆದ್ದರಿಂದ ಇಂಥ ಧರ್ಮವನ್ನು ಆಚರಣೆ ಮಾಡಬೇಕು. ಶ್ರದ್ಧೆಯ ದಾರ್ಯತೆ ಧರ್ಮೋ ಬಹುಬಿರ್ನ ಅರ್ಥರಾಶಿಭಿ ನಿಷ್ಕಿಂಚನ ಹಿ ಮುನಯ ಶ್ರದ್ಧಾವಂತೋ ದಿವಂಗತಾ. ಇಷ್ಟು ತೂಕದ ಮಾತು ಗರುಡ ಪುರಾಣ. ಅಂದರೆ ನಿಜವಾಗಿಯೂ ನಿತ್ಯ ಜೀವನದಲ್ಲಿ ನಮ್ಮ ಸನ್ಮಾರ್ಗಕ್ಕೆ ಬೇಕಾದ ಮಾತುಗಳನ್ನು ವೇದವ್ಯಾಸ ದೇವರು ಗರುಡನ ಮೂಲಕ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಈ ಧರ್ಮ ದುಡ್ಡಿದ್ದವ್ರು ಮಾಡ್ತಾರೆ ಅಂತ ಅಂದ್ಕೊಳ್ಬಾರ್ದು. ಧರ್ಮಕ್ಕೆ ಕಾರಣ ದುಡ್ಡಲ್ಲ, ಶ್ರದ್ಧಾ. ನಿಮಗೆ ಮಾಡಬೇಕು ಅನ್ನೋ ಶ್ರದ್ಧೆ ಇದ್ದರೆ ಸಾಕು. ಈಗ ಶ್ರಾದ್ದ ಮಾಡುವಂಥದ್ದು ನಮ್ಮ ಧರ್ಮ ಅಲ್ವಾ, ಬ್ರಾಹ್ಮಣ ವರ್ಣ ಅದಕ್ಕೆ ವಿಹಿತವಾದ. ಆ ಧರ್ಮ ಚೆನ್ನಾಗಿ ಆಗಬೇಕು ಅಂದರೆ ತುಂಬ ದುಡ್ಡು ಬೇಕು ಅಂತಿಲ್ಲ ರೀ, ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡಿದ್ದನ್ನೇ, ಶ್ರದ್ಧೆಯಿಂದ ಜೀವನದಲ್ಲಿ ಅಳವಡಿಸಿಕೊಂಡದ್ದನ್ನೇ ಧಾರಣಾ ಧರ್ಮ ಇತ್ಯುಚ್ಯತೆ. ಕೆಲವರು ಧರ್ಮ ಮಾಡ್ತಾರೆ, ಶ್ರದ್ಧೆ ಇಲ್ಲ, ಏಕಾದಶಿ ಮಾಡ್ತಾ ಬೈತಿರ್ತಾರೆ. ಸುಡುಗಾಡು ಯಾರು ಮಾಡಿದ್ರು ಅನ್ನೋರು, ಏಕಾದಶಿ ಒಂದು ಬೇರೆ ಮಾಡಿ ಹಾಗೆ ನೋಡೋಕ್ಕಿಲ್ಲ, ಇನ್ನೊಂದು ಏಕಾದಶಿ ಬಂದ್ಬಿಡ್ತೀವಿ, ಇನ್ನು ಅವ್ರಿಗೊಂದು ಏಕಾದಶಿ ಸಾಕಾಗೋಗಿದೆ, ಈ ಜನ್ಮವೇ ಸಾಕಂತ ಇರ್ತಾರೆ. ಹಾಗೆಲ್ಲ ಅನ್ನಬಾರ್ದು ಅಲ್ವಾ, ಹಾಗೆಲ್ಲ ಅನ್ನಲೇಬಾರ್ದು. ಮಾಡೋದು ಮಾಡ್ತಾ ಶ್ರದ್ಧೆ ಬೇಕು. ಏನು ನಮ್ಮ ಭಾಗ್ಯ, ದೇವರು ಕೊಟ್ಟಿದ್ದಾನೆ ಈ ಇದೆಲ್ಲ ಉಪವಾಸ ಚಾತುರ್ಮಾಸ್ಯ ಇದೆಲ್ಲ ನಮಗೆ ದೇವರ ಅವಕಾಶ ಕೊಟ್ಟಿದ್ದಾನೆ ಅಂಥೇಳಿ ಮಾಡುವ ಶಕ್ತಿ ಕೊಟ್ಟಿದ್ದಾನೆ. ಪ್ರತಿ ದ್ವಾದಶಿ ಎದ್ದಾಗ ದೇವ್ರಿಗೆ ದೊಡ್ಡ ಕೈ ಮುಗಿಬೇಕು. ಏಕಾದಶಿ ನನ್ನ ಕೈಲೂ ಉಪವಾಸ ಮಾಡಿಸ್ಬಿಟ್ಟಿಯಲ್ಲಪ್ಪ. ನಾವು ಅಷ್ಟು ಒಳ್ಳೆಯವರಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಕ್ಲೋಸ್ ಆದರೂ ಬಾಯಿ ಕ್ಲೋಸ್ ಆಗಲ್ಲ, ಏನು ಸಿಕ್ಕರೂ ಹಾಕೋತಿರ್ತೀವಿ. ಅಂಥದ್ದು 24 ಗಂಟೆ ಬಾಯಿ ಓಪನ್ ಆಗದಾಗ ಮಾಡಿಸಿದ್ದು ಇದು ನನ್ನ ಯೋಗ್ಯತೆ ಅಲ್ಲ, ನಿನ್ನ ಯೋಗ್ಯತೆ, ನೀನೇ ಮಾಡಿಸಿದ್ದು, ಕೈ ಮುಗಿಬೇಕು. ಇನ್ನು ಕೆಲವರಿಗೆ ಶ್ರದ್ಧೆ ಇರುತ್ತೆ, ಆರೋಗ್ಯ ಇರಲ್ಲ. ಆರೋಗ್ಯ ಕೊಟ್ಟು ಶ್ರದ್ಧೆ ಕೊಟ್ಟು ಎಲ್ಲ ಮಾಡಿಸಿದಾನೆಂದರೆ ಇದು ನಮ್ಮ ಯೋಗ್ಯತೆನಾ? ದೇವರು ಮಾಡಿಸಿದ್ದು. ಚಾತುರ್ಮಾಸ್ಯ ಮಾಡುವಾಗ, ದಾನ ಮಾಡುವಾಗ, ಯಾವುದೇ ಒಂದು ಕರ್ಮ ಮಾಡಿ, ಯಾವುದೇ, ಯಾಕಂದರೆ ಎಲ್ಲ ಕರ್ಮಗಳು ಭಗವಂತನ ಪೂಜೆ ಆಗಬೇಕಂದ್ರೆ ಅಧರ್ಮದ ಕರ್ಮಗಳು ಭಗವಂತನ ಪೂಜೆ ಆಗೋಲ್ಲ. ಆ ಧರ್ಮದ ಕರ್ಮಗಳು ಪೂಜೆ ಆಗಬೇಕಂತಾದರೆ ಶ್ರದ್ಧೆಯಿಂದ ಮಾಡಿ. ದೇವರು ನಿಮ್ಮ ಶ್ರದ್ಧೆಯನ್ನು ನೋಡಿ ಇದು ಧರ್ಮವೋ ಅಲ್ವೋ ಅವನು ಡಿಸೈಡ್ ಮಾಡ್ತಾನೆ. ನಿಮ್ಮ ದುಡ್ಡನ್ನು ನೋಡಿ ಅವನು ಭಾರಿ ಖರ್ಚು ಮಾಡಿದ್ದಾನಪ್ಪ, ಏನು ಶ್ರದ್ಧೆ, ಆ ದುಡ್ಡು ಖರ್ಚು ಮಾಡಿರೋದು ನೋಡಿದ್ರೆ ಗೊತ್ತಾಗತ್ತೆ. ಕೆಲವರು ಸತ್ಕರ್ಮ ಮಾಡಿ ಬೇಕಾದ ದಕ್ಷಿಣೆ ಧರ್ಮ ಕೊಡ್ತಾರೆ, ಶ್ರದ್ಧೆ ಇರಲ್ಲ. ಅಂತೂ ನಿಮ್ಮನೆಗೆ ಯಾವ ಆಚಾರ ಕರೆದ್ರೂ ಬರ್ತಾರಪ್ಪ. ಅಯ್ಯ ಕೊಡೋದು ಕೊಟ್ಟರೆ ಎಲ್ಲ ಆಚಾರು ಬರ್ತಾರೆ. ಹಿಂಗಂದ್ರೆ ಮುಗೀತು ನಿಮ್ಮ ಕತೆ. ಕೊಡೋದು ಕೊಟ್ಟರೆ ಯಾವ ಆಚಾರ ಬೇಕಾದ್ರೆ ಹಂಗೆಲ್ಲ ಅನ್ಬಾರ್ದು. ನಿಮಗೆ ಶ್ರದ್ಧೆ ಇಲ್ಲ ಅಂತಾಯ್ತು, ನೀವು ದುಡ್ಡಿಂದ ಅಳಿತಾ ಇದ್ದೀರಿ ಅಂತಾಯ್ತು. ಅದನ್ನು ಮಾಡಬಾರ್ದು ಶಾಸ್ತ್ರ. ಯಾಕಂದರೆ ನಿಷ್ಕಿಂಚನ ಹಿ ಮುನಯ, ಮುನಿಗಳು ಬಿಡಿ, ನಾವು ನೀವು ನೋಡಿ, ಅಲ್ಲಿ ಯಾರು ವಸಿಷ್ಠರು ನೋಡಿದಿರಿ ಕೈ ಎತ್ತಿ? ಮುನಿಗಳು ಅಂದರೆ ಅವ್ರು, ನಾವು ಯಾರು ನೋಡಿಲ್ಲ ರೀ.
ನೀವೇನು ಬೇಡ, ನೀವು ತುಂಬ ದೂರ ಹೋಗಬೇಡಿ, ನಿಮ್ಮ ಮುತ್ತಾತ ತಾತಗಳನ್ನ ನೆನಪಿಸ್ಕೊಳ್ಳಿ. ಅವ್ರ ಹತ್ರ ಎಷ್ಟು ದುಡ್ಡು ಇರ್ತಿತ್ತು? ದುಡ್ಡು ಕಂಡವರೇ ಅಲ್ಲಪ್ಪ. 100 ರೂಪಾಯಿ ಸಂಬಳ ಬಂದುಬಿಟ್ರೆ ಮುಗಿದೋಯ್ತು. ಅಯ್ಯೋ ಭಾರಿ ದೊಡ್ಡದು. ನಾನು ಸಣ್ಣ ಹುಡುಗ ಇರುವಾಗ ನಮಗೆಲ್ಲ ಎಣ್ಣೆ ನೀರು ಹಚ್ಚಿ ಹಂಡೆ ನೀರು ಹಾಕುವಾಗ ನಮ್ಮ ತಾಯಂದ್ರೆಲ್ಲ ಆಶೀರ್ವಾದ ಮಾಡುವಾಗ ಅವ್ರು ಮ್ಯಾಕ್ಸಿಮಮ್ ಹೇಳಿದ್ದ ಅಮೌಂಟ್ ಎಷ್ಟು ಗೊತ್ತಾ? ನೀನು 1000 ರೂಪಾಯಿ ಸರ್ದಾರ ಆಗು ಅಂತ. ಈಗ 1000 ರೂಪಾಯಿಗಾರ ಸರ್ದಾರ ಅಂತಾರ? ನೋಟೇ ಬ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಈಗ ಏನಿದ್ರು 2000 ಇದ್ದರೆ ಅದಕ್ಕೂ ಇಲ್ಲ ಈಗ ಅಲ್ವಾ? 1000 ರೂಪಾಯಿ ಆಗಿನ ಕಾಲದಲ್ಲಿ ಯಾರು ನಿಮ್ಮ ತಾತ ನಮ್ಮ ತಾತ 1000 ರೂಪಾಯಿ ನೋಡೇ ಇಲ್ಲ ರೀ. ಇವತ್ತು ನಮ್ಮದೆಲ್ಲ ಬರೀ ಪ್ಯಾಕೇಜು, ವರ್ಷಕ್ಕೆ 25 ಲಕ್ಷ ಮಾತಾಡ್ಸಂಗೆ. ಅವ್ನಿಗೆ ಲಕ್ಷವೇ ಇಲ್ಲ, ಯಾರ ಮೇಲೆ ಲಕ್ಷ ಇಲ್ಲ, ಆಚಾರ ಮೇಲಿಲ್ಲ, ಹೆತ್ತವ್ರ ಮೇಲಿಲ್ಲ, ಹೊತ್ತವ್ರು ಸತ್ರೂ ಇಲ್ಲ, ಬದುಕಿದ್ರು ಇಲ್ಲ. ಅವ್ನ ಲಕ್ಷ ಏನಿದ್ರು ಪ್ಯಾಕೇಜ್ ಲಕ್ಷದ ಮೇಲೆ. ಇವತ್ತು ನಮ್ಮ ಹತ್ರ ದುಡ್ಡಿದೆ, ಶ್ರದ್ಧೆ ಇಲ್ಲ. ಅವತ್ತು ದುಡ್ಡಿಲ್ಲ, ಶ್ರದ್ಧೆ ಇತ್ತು. ಅದನ್ನು ಹೇಳ್ತಾರೆ, ನಿಷ್ಕಿಂಚನಾ ಮುನಯ ನಿಷ್ಕಿಂಚನಾ ಹಿ ಮುನಯ ಶ್ರದ್ಧಾವಂತೋ ದಿವಂಗತ. ಧನವಂತೋ ದಿವಂಗತ ಅಲ್ಲ. ದುಡ್ಡಿನಿಂದ ಸತ್ಕರ್ಮ ಮಾಡಿ ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗಿದ್ದಲ್ಲ ಅವರು. ದುಡ್ಡಿಲ್ಲ, ಶ್ರದ್ಧೆಯಿಂದ ಮಾಡ್ತಿದ್ರು. ಹಾಗೆಲ್ಲ ಭಾರಿ ದಕ್ಷಿಣೆ 1.25 ರೂಪಾಯಿ 1.25 ರೂಪಾಯಿ ಕೊಟ್ಟುಬಿಟ್ರೆ ಫುಲ್ 1 ರೂಪಾಯಿ ಫುಲ್ ಕೊಟ್ಬಿಟ್ಟಿದ್ದಾನೆ. 1 ರೂಪಾಯಿ ಬೆಲೆ ಇದೆಯಾ? ಅದಕ್ಕೆ ಮಾನ ಇದೆಯಾ? ಮರ್ಯಾದೆ ಇದೆಯಾ? ರೂಪಾಯಿ ಅಂದ್ರೇ ರಪ್ಪ ಮುಖಕ್ಕೆ ಎಸಿತಾರೆ 1 ರೂಪಾಯಿ ಕೊಟ್ಟರೆ. ಆಗ 1.25 ರೂಪಾಯಿ ಕೊಟ್ಟು ನಾನು ಇಸ್ಕೊಂಡಿದ್ದೀನಿ. 1.25 ರೂಪಾಯಿ ಭಾರಿ ದೊಡ್ಡ ದಕ್ಷಿಣೆ. ಸಣ್ಣ ಹುಡುಗ ಇದ್ದ ಕೊಡ್ತೀವಿ 1.25 ರೂಪಾಯಿ ಕೊಟ್ಟು. 1 ಗಂಟೆ ದುಡಿದ್ರೆ 3 ರೂಪಾಯಿ ಕೊಡೋರು 1 ಅವರ್ಗೆ ಕೆಲಸಕ್ಕೆ. 8 ಅವರ್ ಮಾಡಿದ್ರೆ ಕ್ಯಾಲ್ಕುಲೇಷನ್, 24 ರೂಪಾಯಿ ಬಂತಲ್ಲಪ್ಪ ಅಂತ. 24 ರೂಪಾಯಿಗೆ ಏನು ಬೆಲೆ ಇದೆ? ಹೀಗೆ ದುಡ್ಡು ಜಾಸ್ತಿ ಆಗಿ ನಮ್ಮದು ಶ್ರದ್ಧೆ ಹಾಳಾಗೋಯ್ತು. ದುಡ್ಡಿದ್ರೆ ಯಾರು ಬೇಕಾದ್ರೂ ಬರ್ತಾರೆ, ದುಡ್ಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಇದು ದುರ್ಬುದ್ಧಿ, ಇದು ದೇವರು ಪ್ರೀತನ ಆಗೋಲ್ಲ. ಏನಿಲ್ಲದ ಮುನಿಗಳು ಕೇವಲ ಶ್ರದ್ಧೆಯಿಂದಲೇ ಉತ್ತಮವಾದ ಲೋಕವನ್ನು ಪಡೆದಿದ್ದಾರೆ. ನೋಡಿ, ಈ ಸಂದರ್ಭದಲ್ಲಿಯೇ ಭಗವದ್ಗೀತೆಯ ವಾಕ್ಯವನ್ನೇ ಭಗವಂತ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನ. ಈ ಶ್ಲೋಕ ನೀವು ಚೆನ್ನಾಗಿ ನೋಡಬೇಕು. ನಾ ಹೇಳಿದೆ, ನೀವು ಕೇಳಿದ್ರೆ ಮುಗಿದೋಯ್ತು ಅಷ್ಟೇ. ನೀವು ಮನೇಲಿ ನೋಡಿ. ಇಲ್ಲಿ ದೇವರು ಹೇಳಿದ್ದನ್ನೇ 2 ಸತಿ ಹೇಳಿದ್ದೇನೆ, ಭಕ್ತ್ಯ ಅಂತ. ಏನಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಪಹೃತಂ. ಭಕ್ತಿಯಿಂದ ಕೊಡಬೇಕು, ಭಕ್ತಿಯಿಂದ ತಂದದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ. ಯಾಕಿದು ಭಕ್ತಿ? ದೇವರಿಗೆ ಆ ಭಕ್ತಿ ಮೇಲಿರುವ ಇಂಟ್ರೆಸ್ಟು ನೀವು ತರುವ ಪತ್ರ ಪುಷ್ಪ ಫಲ ತೋಯದ ಮೇಲಿಲ್ಲ. ಇದನ್ನೇ ನಿಮಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ನಮ್ಮ ಮುಂದೆ ಯಾರು ಬಂದರೂ ಅವ್ರ ಕೈಯೊಳಗೆ ಏನಿದೆ ನೋಡ್ತೀವಿ ನಾವು, ಏನು ತಂದಿದ್ದಾರೆ ಅಂತ ನೋಡ್ತೀವಿ. ಆದರೆ ದೇವರು ಕೈ ನೋಡಲ್ಲಂತೆ, ಅವನು ಮೈಯೊಳಗಿರುವ ಮನಸ್ಸಿನಲ್ಲಿ ಎಂಥ ಭಕ್ತಿ ಇದೆ ನೋಡ್ತಾನೆ. ನಮ್ಮ ಪ್ರಾಬ್ಲಮ್ ಏನಂದರೆ, ನಿಮ್ಮ ಭಕ್ತಿ ನಮಗೇನು ಕಾಣಲ್ಲ, ಕೈಯಲ್ಲಿರೋದಷ್ಟೇ ಕಾಣುತ್ತೆ ಅಲ್ವಾ? ದೇವರಿಗೆ ನಮ್ಮ ಜನ್ಮಾಂತರದ ಯೋಗ್ಯತೆ ಗೊತ್ತು. ನೀವು ಎಷ್ಟೇ ದೊಡ್ಡ ಬಾಕ್ಸ್ ಇಟ್ಕೊಂಡು ದೇವ್ರ ಪೂಜೆ ಇಟ್ಕೊಂಡು ಕೂತಿದ್ರು ಗೊತ್ತು ಅವನಿಗೆ. ಕಳ್ಳ ಇವನು ಯಾಕೆ ಮಾಡ್ತಾ ಇದ್ದಾನೆ ನಮಗೆ ಗೊತ್ತು. ಇವನು ನನ್ನ ಪೂಜೆ ಏನು ಮಾಡ್ತಿಲ್ಲ. ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ. ಇದೆಲ್ಲ ನಿಮಗೇನು ಸಂಬಂಧ ಪಡೋದೇ ಇಲ್ಲ. ಇದೆಲ್ಲ ಆತ್ಮಕಥೆಗಳು ನಮಗೆ. ಯಾಕೆಂದರೆ ನಮ್ಮನ್ನು ಮೊದಲು ಊಟ ಕೊಡಿಸ್ತಾರೆ, ಮೊದಲು ದಕ್ಷಿಣ ಕೊಟ್ಬಿಡ್ತಾರೆ. ನಾವು ಇದೇ ದೊಡ್ಡದು ಬರೀ ಇದರೊಳಗೆ ಕಳೆದು ಬಿಡ್ತೀವಿ. ಆತ್ಮೋದ್ಧಾರ ಇಲ್ಲೇ ಇಲ್ಲ. ದಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳರಿಯದಲೆ ತಂಬೂರಿ ಮೀಟಲವ ಹರಿದಾಸನೆ ಅಂತ. ಇದು ದಾಸರಾಯರು ಪುರಂದರದಾಸರು ಹೇಳ್ಕೊಂಡಂಥ ಮಾತು. ನಮ್ಮ ವ್ಯಾಸರಾಜರು ಪುರಂದರದಾಸರನ್ನು ನೋಡಿ ದಾಸರೆಂದರೆ ಪುರಂದರ ದಾಸರಯ್ಯ, ಇವರೆಲ್ಲ ದಾಸರಲ್ಲ ಅಂತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ನನಗೆ ಭಕ್ತಿಯಿಂದ ಪತ್ರವೋ ಪುಷ್ಪವೋ ಫಲವೋ ತೋಯವೋ ಏನಾದ್ರು ಕೊಡಲಿ,
ಅವ್ರು ಇದು ಕೊಟ್ಟರು ಅದು ಕೊಟ್ಟರು ಅಂತ ನಾ ಕೊಟ್ಟದ್ದನ್ನು ಹೇಳಲಿಕ್ಕೆ ಹೋಗೋಲ್ಲ. ಕೊಟ್ಟದ್ದರ ಹಿನ್ನೆಲೆಯಲ್ಲಿರುವ ಭಕ್ತಿಯನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ. ದೇವರಿಗೆ ನೀವೇನು ಕೊಡ್ತೀರೋ ಕೊಡಿ, ಜೊತೆಗೊಂಚೂರು ಭಕ್ತಿ ಇಡಿ. ಕೆಲವರು ಎಲ್ಲ ಕೊಟ್ಟಿರ್ತಾರೆ, ಭಕ್ತಿ ಒಂದಿಲ್ಲ. ಯಾವೊಂದು ಭಕ್ತಿ ಇಲ್ಲದೆ ಇದ್ರೆ ಆಚಾರ್ಯ ಪತ್ರ ತಂದಿದ್ದೀವ, ಪುಷ್ಪ ನೋಡಿ ಬರೆಯೋದೊಟ್ಟೆ, ಸತ್ಯನಾರಾಯಣ ಪೂಜೆಗೆ ಏನೇನು ಬರ್ಬೇಕಾಚಾರ ಎಲ್ಲ ಲಿಸ್ಟ್ ಕೊಟ್ಬಿಡಿ ಅಂತಾರೆ, ಕೊಟ್ಟಿರ್ತೀವಿ. ನಾವು ಭಕ್ತಿನ ಕೆಳಗೆ ಬರೆದಿದ್ದೀವ, ನೀವು ಬರ್ದಿಲ್ಲ, ನಾವು ಸೇರಿಸಿಲ್ಲಪ್ಪ. ನೀವು ಅದನ್ನು ಆ್ಯಡ್ ಮಾಡ್ಬೇಕಾಚಾರೆ ಏನಿದ್ರು ಮೊದಲೇ ಹೇಳ್ಬಿಡ್ಬೇಕು ಅಂತ ಹೇಳಬೇಕೆ, ಅದನ್ನು ಭಕ್ತಿಯನ್ನು ಸೇರಿಸ್ಬೇಕೆ. ಏನು ನೀವು ಬರೆಯೋದು ನಿಮ್ಮಲ್ಲಿರೋವಂಥದ್ದು ಅದಿದ್ದರೆ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ವಲ್ಲನೋ ಹರಿ ಕೊಳ್ಳನೋ, ಭಗವಂತನ ಎಲ್ಲ ಇದೆ, ಭಕ್ತಿ ಇಲ್ಲ. ಸುಮ್ಮನೆ ನಿಮ್ಗೆ ಲೌಕಿಕದಲ್ಲಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಬೆಳಗಾಗಿ ಶ್ರದ್ಧೆಯಿಂದ ಸ್ನಾನ ಮಾಡಿ, ಮಡಿಯಲ್ಲಿ ದೇವರ ಪೂಜೆ ಮಾಡಿ, ಒಳ್ಳೆ ಅಡುಗೆ ಮಾಡಿ, ಒಳ್ಳೆ ಶಾವಿಗೆ ಕರೆದು ಪಾಯಸ ಮಾಡಿ, ದೇವರಿಗೆ ಒಂದೇ ಹೇಳಿ ಎಲ್ಲ ಮಂಗಳಾರತಿ ಮಾಡಿ, ಒಳ್ಳೆ ಆಚಾರನ ಕರೆಸಿ ಎಲೆ ಹಾಕಿ ಅಡುಗೆ ಬಡಿಸಿ ಕೃಷ್ಣಾರ್ಪಣ ಹೇಳಿ ಪಾಯಸ ಬಡಿಸುವಾಗ ಒಳ್ಳೆ ಬೆಳ್ಳಿ ಪಾತ್ರೆಯಲ್ಲಿ ಪಾಯಸ, ಕೈಯಲ್ಲಿ ಬೆಳ್ಳಿ ಸೌಟು ಹಾಕ್ತಾ ಹಾಕ್ತಾ, ನಿಮ್ಮ ಜನ್ಮದಲ್ಲಿ ಇಂಥ ಪಾಯಸ ತಿಂದಿಲ್ಲ ಆಚಾರ್ಯ, ತಿನ್ನಿ. ಆ ಪಾಯಸದಲ್ಲಿ ಏನು ಕಡಿಮೆ ಆಗಿದೆ ಹೇಳಿ ನೋಡೋಣ ಅಂತ. ಇದು ಬೇರೆ ಆಗಿದೆ, ಹಿಂಗಂದ್ರೆ ಏನು ಕಡಿಮೆ ಆಗಿದೆ ಅದರೊಳಗೆ? ಆ ವಾಯ್ಸು, ಆ ಭಕ್ತಿ, ಆ ಭಾವ. ಆಚಾರ್ಯ ಹೆದರಿ ಇನ್ನೊಂದು ಸತಿ ಆ ರೋಡ್ಗೆ ತಲೆ ಹಾಕಿ ಬರ್ತಾರ. ಅಲ್ರಿ, ಜನರಿಗೆ ಪ್ರೀತಿ ಮಾತು ಬೇಕು ಅಂದಮೇಲೆ ಜನಾರ್ದನನಿಗೆ ಅವನಲ್ಲಿ ಏನು ಕಡಿಮೆ ರೀ? ನಿಮ್ಮ ಯಾವ ಐಟಮ್ಮು ದೇವರು ಮುಟ್ಟಲ್ಲ. ಯಾಕೆಂದರೆ ನೀವು ಕೊಟ್ಟಿದ್ದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಅವನು ಅಪ್ರಾಕೃತನಾದ ಭಗವಂತನಿಗೆ ನಿಮ್ಮನ್ನು, ನಿಮ್ಮ ಸಾರು, ನಿಮ್ಮ ಗೊಜ್ಜು ಅವನು ಯಾಕೆ ತಿಂತಾನೆ? ತಿನ್ನೋದೇ ಇಲ್ಲ. ಹಾಗಾದ್ರೆ ಅದರೊಳಗೆ ಏನು ತೊಗೊಳ್ತಾನೆ? ನೀವು ಎಲ್ಲ ಇಟ್ಟು ಕೈಯಲ್ಲಿ ತುಳಸಿ ಹಿಡಿದು ಕೈ ಮುಕ್ಕೊಂಡು, ಸ್ವಾಮಿ ನಮ್ಮನೇಲಿ ಇರೋದೇ ಇದು, ನೀನು ನಿನಗಿಟ್ಟಿಲ್ಲ, ನಂಗೆ ಪ್ರಸಾದ ಆಗಲಿ ಅಂತ ಭಕ್ತಿಯಿಂದ ಒಂದು ಕ್ಷಣ ಮೈ ಮರೆತು ದೇವರ ಚಿಂತನೆ ಮಾಡಿ ಒಂದು ತುಳಸಿ ಹಾಕ್ತಿರಲ್ಲ, ಬಂತು ಬಿಡಿ ಅಲ್ಲ ಅಂತ. ನಮ್ಗೆ ಅವು ಯಾವ ಪುರುಷೋತ್ತೇ ಇಲ್ಲ ರೀ. ಗಡಿಯಾರ ನೋಡಿಕೊಂಡೆ ಓಂ ಭೂರ್ಭುವಸ್ವ ಶ್ರೀನಿವಾಸ ಇಲ್ಲಿರ್ತಾನೆ, ನಾವು ಆ ಕಡೆ ತಿರುಗಿರ್ತೀವಿ. ಅಥವಾ ಶ್ರೀನಿವಾಸ ಇಲ್ಲಿರ್ತಾನೆ, ನಾವು ಆ ಕಡೆ ತಿರುಗಿರ್ತೀವಿ. ಭಕ್ತಿಯೇ ಇಲ್ಲ. ನಮ್ಮ ದೇವ್ರ ಪೂಜೆ ಒಂದು ಪ್ರಯೋಜನ ಇಲ್ಲ ನೋಡಿ. ಇನ್ನೂ ಒಂದು ಆಶ್ಚರ್ಯ ಗೊತ್ತಾ? ದೇವರು ಇಲ್ಲಿ 4 ಕೇಳಿದ್ದಾರೆ: ಪತ್ರಂ, ಪುಷ್ಪಂ, ಫಲಂ, ತೋಯಂ. ನಮ್ಮದೇನೆಂದರೆ ದೇವರು ಕೇಳಿದ್ದು ನಾವು ಕೊಡಲ್ಲ, ನಾವು ಕೊಟ್ಟಿದ್ದು ಅವನು ತಗೊಳ್ಳಲ್ಲ. ಮತ್ತು ಅದೇನೋ ಹೇಳ್ತಾರಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ. ಇವತ್ತು ನಮ್ಮ ಕಥೆ ಇದು. ಅವನು ಕೇಳಿದ್ದು ಪತ್ರ ಕೊಡ್ತಾ ಇದ್ದೀವಲ್ಲ ಆಚಾರ್ಯ, ಪತ್ರ ಯಾವುದು? ತುಳಸಿ ಪತ್ರಂ ಸಮರ್ಪಯಾಮಿ. ಕೆಲವರು ತರ್ಕೊಂಡು ಗುಡ್ಡೆ ಹಾಕ್ಕೊಂಡು ಅಯ್ಯೋ ಆ ತುಳಸಿನ ಚಾಕುಲು ಕಟ್ ಮಾಡಿದ್ರು ಮಾಡಿಬಿಡ್ತಾರೆ ಬೇಕಾದ್ರೆ. ಅದೆಲ್ಲ ಹಾಗೆಲ್ಲ ಮಾಡಬಾರ್ದು. ಆ ತುಳಸಿ ತರಬೇಕಾದ್ರೆ ಎಷ್ಟು ವಿಧಿಯನ್ನು ಹೇಳ್ತಾರೆ. ದೇವರಿಗೆ ತುಳಸಿ ಹಾಕಬೇಕಾದ್ರೆ ಅದು ಎಷ್ಟು ಶ್ರದ್ಧೆಯಿಂದ ತಂದಿರಬೇಕು. ದೇವರು ಈ ಪತ್ರ ಕೇಳಲೇ ಇಲ್ಲ ರೀ. ತುಳಸಿ ಕೇಳಿದ್ದಲ್ಲ ಅವನು ಕೇಳೋ ಪತ್ರ, ಅದು ಹುಡುಕೋಷ್ಟ್ರೊಳಗೆ ನಮಗೆ ಯಮದೇವ್ರ ಪತ್ರನೇ ಬಂದುಬಿಟ್ಟಿರುತ್ತೆ. ನಡಿಯಪ್ಪ ಆಯಿತು, ನಿನಗೆ ಈ ಜನ್ಮದಲ್ಲಿ ಸಿಗಲ್ಲ ಆ ಪತ್ರ. ಅದು ಯಾವ ಪತ್ರ ಅಂದರೆ ದೇವರು ಕೇಳಿದ್ದು ಪತ್ರ. ಊರ್ಧ್ವಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ. ದೇವರು ನೆಟ್ಟ ಮರದ ಎಲೆಗಳು ದೇವರಿಗೆ ಅರ್ಪಣೆ ಆಗಬೇಕು. ದೇವರು ನೆಟ್ಟ ಮರ ಅಂದರೆ ಈ ಚೇತನ, ಈ ದೇಹವೇ ದೇವರು ಕೊಟ್ಟದ್ದು, ಇದೇ ವೃಕ್ಷ. ಇದರ ಒಳಗೆ ದೇವರು 11 ಎಲೆಗಳನ್ನು ಇಟ್ಟಿದ್ದಾನೆ. ಅದೇ 11 ಇಂದ್ರಿಯಗಳು. ದೇವರಂತಾನೆ 11 ಎಲೆನ ಅಲ್ಲಿ 10 ಎಲೆ ನೀವು ಇಟ್ಕೊಳ್ಳಿ, 1 ಎಲೆ ನನಗೆ ಕೊಡಿ, 1 ದಳ ನಂಗೆ ಕೊಡಿ ಸಾಕು. ಯಾವುದದು? ಕಣ್ಣ ಬೇಡ ನೀವು ಇಟ್ಕೊಳ್ಳಿ, ಕಿವಿ ನೀವೇ ಇಟ್ಕೊಳ್ಳಿ, ಎಲ್ಲ ನೀವು ಇಟ್ಕೊಳ್ಳಿ, 1 ನಂಗೆ ಕೊಡಿ. ಯಾವುದದು? ಮನವನಿತ್ತರೆ ತನ್ನ ನೀವನು. ನಾವು ದೇವರಿಗೆ ಅರ್ಪಣೆ ಮಾಡಬೇಕಾದ ಪತ್ರೆ ಯಾವುದದು? ಮನಸ್ಸು. ಮಧ್ವಗುರುಗಳಂತಾರೆ, ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶಪದೇ. ಹರಿಭಜನೆ ಮಾಡು, ದೇವರಿಗೆ ಅರ್ಪಣೆ ಮಾಡು ಮನಸ್ಸು. ಇದು ಪತ್ರ.
ಈ ಪತ್ರ ನಾವು ಕೊಡಲೇ ಇಲ್ಲ, ಬರೀ ಪತ್ರೆ ಗುಡ್ಡೆ ಗುಡ್ಡೆ ದೇವ್ರ ಮೇಲೆ ಹಾಕಿ ಅವನಿಗೂ ಸಾಕಾಗಿ ಇದು ನಾನು ಕೇಳಲಿಲ್ಲ, ನಾ ಕೇಳಿದ್ದು ಒಂದೂ ಬರಲೇ ಇಲ್ಲ, ಹುಡುಕ್ತಾ ಇದ್ದೀನಿ ಅಂತ. ನಾ ಕೇಳಿದ್ದೆಲ್ಲಿ ನೀ ಕೊಟ್ಟಿದ್ಯಾವ. ಇನ್ನು ಪುಷ್ಪ ಯಾವ್ಯಾವುದೋ ಕನಕಾಂಬರ ಯಾವ ಕೆಲಸಕ್ಕೆ ಬಾರ್ದೆಲ್ಲ ಅಂಬರಗಳನ್ನು ಹಾಕಿರ್ತೀವಿ ನಾವು. ಅವನಂತ ಇವೆಲ್ಲ ಅಂಬರಗಳಲ್ಲ, ಇವೆಲ್ಲ ಆಡಂಬರಗಳು ಅಂತ. ಕನಕಾಂಬರ, ನೀಲಾಂಬರ ಇವೆಲ್ಲ ಆಡಂಬರಗಳು. ನಾನು ಕೇಳಿದ ಪುಷ್ಪ ಯಾವುದಂದರೆ 8 ಪುಷ್ಪ, ಭಾವನಾತ್ಮಕವಾದ ಸತ್ಯ, ಅಹಿಂಸಾ ಪ್ರಥಮಂ ಪುಷ್ಪಂ, ಸತ್ಯಂ, ಶೌಚಂ, ಇಂದ್ರಿಯ ನಿಗ್ರಹ, ಇವೇ ಮೊದಲಾದದ್ದು 8 ಬಗೆಯ ಪುಷ್ಪಗಳಿದೆಯಂತೆ. ಇದು ಯಾವ ಪುಷ್ಪವೂ ನಮ್ಮ ದೇವ್ರ ಪೂಜೆಯಲ್ಲಿ ಬರೋದೇ ನಮಗಿಲ್ಲೇ ಇಲ್ಲ. ಫಲ, ಹಣ್ಣು, ನಿಗಮಕಲ್ಪತರೋರ್ಗಲಿತಂ ಫಲಂ, ಭಾಗವತನೇ ಫಲ. ದೇವರ ಪೂಜೆ ಮಾಡುವಾಗ ಒಂದು ಶ್ಲೋಕ ಭಾಗವತ ಹೇಳಿದ್ರೆ ಹಣ್ಣು ಬಂತು ಅಂತ ಅಂದೇವು. ತೋಯ, ಎಲ್ಲ ಕೊಡ್ಬೋದ್ರಿ, ನೀರೇ ಬರಲ್ಲ ದೇವ್ರಿಗೆ, ಯಾವ ನೀರು ಮಡಿಗೆ ಬರಲ್ಲ. ಆಚಾರ ಬಾವಿ ಅದು ಬರಲ್ಲ. ಮತ್ತು ದೇವರಿಗೆ ಅರ್ಪಣೆ ಮಾಡಬೇಕಾದ ನೀರು, ದೇವ್ರ ಕಥೆ ಕೇಳ್ತಾ ಕೇಳ್ತಾ ಭಕ್ತಿ ಭಾವದಿಂದ ಒಂದು ಹನಿ ನೀರು ಬಂದರೆ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡೋದು. ಅದು ಬರೋದೇ ಇಲ್ಲ. ಟ್ಯಾಪ್ ಬರಲ್ಲ ಅಂದ್ಕೋಬೇಡಿ, ಬರುತ್ತೆ. ಆದರೆ ಒಂದೇ ದಿನಕ್ಕೆ ಬರೋದು. ನೀವು ಕೇಳುವಾಗ ಮೈ ಮರೆತು ಕೇಳಿದ್ರೆ ಖಂಡಿತ ಬರುತ್ತೆ. ಅದು ದೇವರೇ ಕೊಡ್ತಾನೆ. ಅದು ಯಾವುದು ಆ ನೀರು ಅಂದರೆ ನಿಮ್ಮ ಮನದ ಕೊಳೆಯನ್ನು ಕಳೆದು ಬಂದ ನೀರದು. ಚಿತ್ತವಾರ್ಬಿಹಿ, ಮನಸ್ಸಿನಿಂದ ಬಂದಿರುತ್ತಂಥದ್ದು ಬರುತ್ತೆ. ಯಾವತ್ತೋ ಒಂದು ದಿವಸ ಯಾರ್ದೋ ಹೇಳ್ತಾ ಇರುವಾಗ ಏನೋ ಕೇಳುವಾಗ ಬರುತ್ತೆ. ಅದು ಭಗವಂತನಿಗೆ ಅರ್ಪಣೆ ಮಾಡೋದು. ಅದನ್ನು ಅದು ಬಂದಾಗ ನೆನ್ಪಿಟ್ಕೊಂಡು, ಭಗವಂತ ನೀನು ನೀರು ಕೇಳಿದೆಯಲ್ಲ ಬಂತು, ತಗೋ ಕೃಷ್ಣ ಅರ್ಪಣ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕಂತ. ಅದನ್ನು ನಾನು ಆ ನೀರು ತೊಗೊಳ್ಳಲ್ಲ, ನಂಗೆ ಕಣ್ಣೀರಲ್ಲಿ ಹೆಂಗೆ ಕೊಟ್ಟರೆ ತೊಗೊಳ್ಳೋದಲ್ಲ, ಅದರೊಳಗಿರೋ ಭಕ್ತಿ ಬಂತಲ್ಲ ಅದನ್ನು ತೊಗೊಳ್ತೀನಿ. ಫಲ, ಅದರೊಳಗೆ ಭಕ್ತಿಯಿಂದ ಹೇಳಿದ್ರಲ್ಲ ಭಾಗವತ, ಅದನ್ನು ತೊಗೊಳ್ತೀನಿ. ನಿಮ್ಮ ಮನಸ್ಸನ್ನು ಪ್ರೀತಿಯಿಂದ ನನಗೆ ತೊಗೊಳ್ತೀನಿ ಅದನ್ನು. ತಸ್ಮಾದವಶ್ಯಂ ದಾತವ್ಯಂ ತದಾ ದಾನಂ ವಿಧಾನತಃ, ಅಲ್ಪಂ ವಾ ಬಹುವೇತಿ ಮಾಂ ಗಣನಾಂ ನೈವ ಕಾರಯೇತ್. ಆದ್ದರಿಂದ ವಿಧಿ ಹೇಳಿದ ಕ್ರಮದಲ್ಲಿ ದಾನವನ್ನು ಮಾಡಬೇಕು. ಅದು ಸ್ವಲ್ಪನೇ ಇರಲಿ ಜಾಸ್ತಿನೇ ಇರಲಿ, ಅದೆಲ್ಲ ವಿಚಾರ ಮಾಡಬೇಡಿ. ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಡಿ. ಶ್ರದ್ಧೆಯಿಂದ. ನಿಮಗೆ ಶ್ರಾದ್ದದ ಬಗ್ಗೆ ಇಷ್ಟು ಹೇಳುತ್ತೆ. ನಿಮ್ಮ ಹತ್ರ ಏನಿಲ್ಲ, ಮಾಡಲಿಕ್ಕೆ ಏನಿಲ್ಲ. ಒಂದು ವೃಕ್ಷ ವಿಶೇಷ, ಅದರ ಹೆಸರು ನನಗೆ ನೆನಪಿಲ್ಲ. ಅಲ್ಲಿ ಒಂದು ತಗ್ಗು ತೋಡಿ ಆಕಾಶದ ಕಡೆ ಮುಖ ಮಾಡಿ ಎರಡೂ ಕೈಯನ್ನು ಜೋಡಿಸಿ, ನಾನು ತುಂಬ ಬಡವ, ನನ್ನಲ್ಲಿ ಏನಿಲ್ಲ, ಪಿತೃದೇವತೆಗಳೇ ನೀವು ತೃಪ್ತರಾಗ್ರಿ ಅಂತ ಕೈ ಮುಗಿದ್ಬಿಟ್ರೂ ಸಾಕು, ನಿಮಗೆ ಪೂರ್ಣ ಫಲ ಬರುತ್ತೆ. ಒಳ್ಳೇದಾಯ್ತು ಆಚಾರ್ಯ, ನಾಳೆಯಿಂದ ಇದೇ ಕೆಲಸ ಮಾಡ್ತೀವಿ. ಆ ಮರ ಯಾವ್ದು ಹೇಳಿಬಿಡಿ, ಪ್ರತಿ ವರ್ಷ ಅದೇ ಮಾಡ್ಕೊಂಬಂದ್ಬಿಡು. ಬರಲ್ಲ. ಇಲ್ಲದೇ ಇದ್ದವ್ರಿಗೆ ಆ ಕತೆ ಹೇಳಿದ್ದು. ಇಲ್ಲದ್ರೆ ಮಠದಲ್ಲಿ ಜನವೇ ಇರಲಿಲ್ಲ, ಮರದ ಮುಂದೆನೇ ಜನ ಇರ್ತಾರೆ. ನಮ್ಮ ರಾಯರಿಗೆ ಭಜತಾಂ ಕಲ್ಪವೃಕ್ಷಾಯ ಅಂತ. ನೀವು ಯಾವ್ಯಾವುದೋ ಮರದ ಹತ್ರ ಹೋಗಬೇಡಿ, ರಾಯರ ಕಲ್ಪವೃಕ್ಷ. ಮನೇಲಿ ಏನು ಆಗಲಿಲ್ಲ, ಮಡಿ ನಡೀಲಿಲ್ಲ, ಅಡುಗೆಯವರು ಸಿಗ್ತಿಲ್ಲ, ಆಚಾರ ಇಲ್ಲಿ ಬಂದುಬಿಡಿ. ಏನು ಚೂರು ಹೆಚ್ಚು ಕಮ್ಮಿ ಇದ್ದರೂ ರಾಯರ ದೃಷ್ಟಿ ಬಿದ್ದರೆ ಸಾಕು. ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ಎಷ್ಟೋ ಜನ ತುಂಬ ಮಡಿ ಮಾಡೋರು ಕೂಡ ರಾಯರ ಹತ್ರ ಬಂದಾಗ ಗಪ್ಪಾಗಿಬಿಡ್ತಾರೆ. ಯಾಕಂದ್ರೆ ದೊಡ್ಡವ್ರ ಮುಂದೆ ನಮ್ಮದೇನು ರೀ ಅಲ್ಲ ಅಡುಗೆ, ಅದೆಲ್ಲ ನೀವು ನೋಡಬೇಡಿ. ಅಡುಗೆ ಮಾಡೋರು ಆಚಾರ ಅದೆಲ್ಲ ಎಲ್ಲ ರಾಯರ ವೃಂದಾವನ ನೋಡಿ. ನೀವು ಬಂದದ್ದು ಯಾರನ್ನೋ ನೋಡಲಿಕ್ಕಲ್ಲ, ರಾಯರನ್ನು ನೋಡಲಿಕ್ಕೆ. ಅವ್ರು ನಮ್ಮನ್ನು ನೋಡಲಿಲ್ಲ, ಇವ್ರು ಮಾತಾಡಿಸ್ಲಿಲ್ಲ ಅಲ್ಲ, ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿತ್ತು, ನೀವು ಮಾಡಿದ ಕರ್ಮದ ಮೇಲೆ ಬಿತ್ತು. ಪಿತೃಕಾರ್ಯ ಮಾಡಿ ಅವ್ರಿಗೊಂದು ಕೈ, ಸ್ವಾಮಿ ನಮ್ಮ ಯೋಗ್ಯತೆ ಇಷ್ಟೇ, ನಮಗೆ ತಂದೆ ನೀವೇ, ತಾಯಿ ನೀವೇ, ರಾಯ ಬಾರೋ ತಂದೆ ತಾಯಿ ಬಾರೋ, ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ, ನೀವೇ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸ್ಬೇಕು, ನಾನು ಮಾಡಿದ ಕರ್ಮ ಸಾರ್ಥಕ ಆಗಬೇಕು, ಬೇಡ್ಕೊಳ್ಳಿ. 100ಕ್ಕೆ 100 ಪೂರ್ಣ ಫಲವನ್ನು ರಾಯರು ಕೊಡ್ತಾರೆ. ಯಾಕಂದ್ರೆ ರಾಯರು ಒಂದು ಸೈನ್ ಮಾಡಿಬಿಟ್ರೆ ಸಾಕು. ವಾಯುದೇವರು ಫೈಲೇ ಓಪನ್ ಮಾಡಲ್ಲ, ಸುಮ್ಮ ಸೈನ್ ಮಾಡುತ್ತೆ. ವಾಯುದೇವರು ಸೈನ್ ಮಾಡಿದರೆ ದೇವರು ಫೈಲೇ ಓಪನ್ ಮಾಡಲ್ಲ. ಯಾರೇ ಇದು ತಂದಿರೋದು ಲೆಟ್ರು, ಒಳಗೆ ಕಳಿಸ್ರಿ, ಅವ್ರನ್ನ ಮೋಕ್ಷಕ್ಕೆ ಕಳಿಸ್ರಿ ಅಂದ್ಬಿಡ್ತಾರೆ. ಇಷ್ಟು ಹರಿವಾಯು ಗುರುಗಳು ನಮ್ಮ ಪಾಲಿಗೆ ಸಿಕ್ಕಿದ್ದಾರೆ. ಅಹೋ ಭಾಗ್ಯಂ, ಅಹೋ ಭಾಗ್ಯಂ. ಆದ್ದರಿಂದ ಅಲ್ಪಂಬ ಬಹುವ, ಸ್ವಲ್ಪ ಇರಲಿ ಜಾಸ್ತಿ ಇರಲಿ, ಅದರದ್ದು ನಮ್ಮ ಹತ್ರ ಇಷ್ಟೇ ಇದೆ, ಗಣನೆ ಮಾಡಬೇಡಿ ಅದನ್ನು.
ಶ್ರದ್ಧೆಯಿಂದ ಮಾಡಿ, ದೇವರು ಪ್ರೀತನಾಗ್ತಾನೆ. ಧರ್ಮ ಆತ್ಮ ಚ ಸಪುತ್ರೋ ವೈ ದೇವತೈರಪಿ ಪೂಜ್ಯತೆ ದಾಪಯೇದ್ಯಸ್ತು ದಾತಾನಿ ಪಿತರಂ ಹ್ಯಾತುರಂಭುವಿ. ಯಾವ ಮಗ ತಂದೆ ತಾಯಿಗಳ ಅಂತ್ಯ ಸಮಯಕ್ಕೆ ದಾನ ಮಾಡ್ತಾನೋ ಅವನು ನಿಜವಾದ ಮಗ ಅಂತ. ಇಲ್ಲದೇ ಇದ್ದರೆ ಅವನು ನೊಗ. ನೊಗ ಅಂದರೆ ಎತ್ತಿನ ಮೇಲೆ ಹಾಕಿರ್ತಾರಲ್ಲ, ಅದು ನೊಗ. ಭಾರ, ಅಪ್ಪನಿಗೂ ಭಾರ, ಅಮ್ಮನಿಗೂ ಭಾರ. ಅಪ್ಪ ಅಮ್ಮ ಅವರು ಮರಣೋನ್ಮುಖರಾಗಿದ್ದಾಗ ಮಗ ಹೇಳಿ, ನೀ ಯಾಕಪ್ಪ ಯೋಚನೆ ಮಾಡಿ, ತಗೋ ಅದು ಕೊಡು, ದಾನ ಮಾಡು ನೀನು, ನನಗೇನು ಬೇಡ, ನೀ ಮಾಡು, ನಾನು ದುಡ್ಕೋತೀನಿ ಅನ್ಬೇಕಂತ. ಅವನು ರಿಯಲ್ ಮಗ. ಎಲ್ಲ ಮಾಡಿ ನನ್ನ ಕೈ ಚಿಪ್ ಕೊಟ್ಬಿಟ್ಟ ನಮ್ಮಪ್ಪ ಅನ್ನೋ ಹಾಳಾಗೋದು ಅಲ್ಲ, ಅನ್ಬಾರ್ದು. ಮಗ ಮಾಡಬೇಕು. ಅವನೇ ದೇವತೆಗಳು ಅವನಿಗೆ ಅನುಗ್ರಹ ಮಾಡ್ತಾರಂತೆ, ಅವನನ್ನೇ ಧರ್ಮಾತ್ಮ ಅಂತ ಅಂತಾರಂತೆ, ಅವನನ್ನೇ ತೋರಿಸಿ ಹೊಂಡ್ರಿ, ಇವನು ಮಗ ಅಂದ್ರೆ ಇವನ್ರಿ ಹೀಗಿರ್ಬೇಕ್ರಿ ಅಂತಾನಂತೆ. ಪಿತ್ರೋರ್ ನೀವು ನೋಡಿ ತುಂಬ ಚೆನ್ನಾಗಿದೆ ಮುಂದಿನ ಮಾತುಗಳು, ನೆನಪಿಟ್ಕೊಳ್ಬೇಕು. ಪಿತ್ರೋರ್ ನಿಮಿತ್ತಂ ಯದ್ವಿತ್ತಂ ಪುತ್ರೈ ಪಾತ್ರೇ ಸಮರ್ಪಿತಂ ಆತ್ಮಾಪಿ ಪಾವಿತಸ್ತೇನ ಪುತ್ರಪೌತ್ರೈ ಪ್ರಪೌತ್ರಕೈ. ಯಾರು ತಂದೆ ತಾಯಿಗಳ ನೆಪ ಮಾಡಿಕೊಂಡು ಸತ್ಪಾತ್ರನಿಗೆ ದಾನ ಮಾಡ್ತಾನಲ್ಲ, ಆ ದಾನದಿಂದ ಅವರ ಅಪ್ಪ ಅಮ್ಮಂಗೆ ಹೋಯ್ತೋ ಹೋಗಲಿಲ್ವೋ ಅದು ಬಿಟ್ಬಿಡಿ, ಕೊಟ್ಟವನ ಮಗ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಉದ್ಧಾರ ಆಗ್ತಾರೆ. ನಾವು ಮಾಡಿದ ನಮ್ಮಪ್ಪನ ಸಲುವಾಗಿ ಆದರೂ ಅದರ ರಿಸಲ್ಟ್ ಯಾರಿಗಿದೆ ಅಂದರೆ ಅವನಿಗೆ ಇದೆ. ಮಕ್ಕಳು ಮೊಮ್ಮಕ್ಕಳ ತನಕ ಪಿತೃಗಳ ಆಶೀರ್ವಾದ ಬರುತ್ತೆ. ಮುಂದೆ ವೇದವ್ಯಾಸದೇವರು ಹೇಳ್ತಾರೆ, ತಂದೆ ಶ್ರಾದ್ದ ಮಾಡಿ ಒಂದಿಷ್ಟು ಖರ್ಚು ಮಾಡಿದ್ರಿ ಶ್ರದ್ಧೆಯಿಂದ ಅಂತ ತಿಳ್ಕೊಳ್ಳಿ. ಒಂದು 5,000 ರೂಪಾಯಿ ಖರ್ಚಾಯಿತು ತಂದೆ ಶ್ರಾದ್ದಕ್ಕೆ ಅಂತ ತಿಳ್ಕೊಳ್ಳಿ. ಶ್ರದ್ಧೆಯಿಂದ ಮಾಡಿದ್ರೆ ಅಯ್ಯೋ ಇಂಥದ್ದು ಎಷ್ಟು ಬರುತ್ತೋ, ಅಪ್ಪನ ಶ್ರಾದ್ದ ಬರೋದು ವರ್ಷಕ್ಕೊಂದು ಸತಿ, ನನಗಿಂಥವು ಎಷ್ಟೋ ಬರುತ್ತೆ ಅಂತ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದೇ 5,000 ದುಡ್ಡನ್ನು ಅಮ್ಮನಿಗಾಗಿ ಖರ್ಚು ಮಾಡಿದ್ರೆ ಪಿತುಹು ಶತಗುಣಂ ಪುಣ್ಯಂ. ನೀವು ನಾವೇ ಸ್ವಂತ ದಾನ ಮಾಡಿದ್ರೆ 5,000 ಅದೇ ನಮ್ಮ ಹಿರಿಯರ ಹೆಸರಿನಲ್ಲಿ ಮನೆಯಲ್ಲಿ ತಂದೆ ಬದುಕಿದ್ರೆ ಮಗ ಏನಿಲ್ಲ ಅಪ್ಪನ ಕೈಲಿ ಕೊಡಿಸ್ಬೇಕಪ್ಪ ನೀ ಕೊಡು, ದುಡ್ದದ್ದು ಮಗನೇ ದುಡ್ದು ಆ ದುಡ್ಡನ್ನು ಅಪ್ಪನ ಕೈಲಿ ಕೊಟ್ಟು ಮಾಡಿಸಿದ್ರೆ ಆ ಮಗನಿಗೆ ಶತಗುಣಂ ಪುಣ್ಯಂ 100 ಪಟ್ಟು ಪುಣ್ಯ ಬರುತ್ತಂತೆ. ಅದೇ ತಾಯಿ ಸಲುವಾಗಿ ಮಾಡಿದರೆ ಸಹಸ್ರಂ ಮಾತುರೇವಚ, ತಾಯಿಗೆ ಮಾಡಿದರೆ 1000 ಪಟ್ಟು ಪುಣ್ಯ ಅಂತೆ. ನೋಡಿ ಇದಕ್ಕಿಂತೂ ದೊಡ್ಡದು ಗೊತ್ತಾ? ನಮ್ಮ ತಂದೆ ತಾಯಿನೇ ದೊಡ್ಡದು ಅಂದ್ಕೊಂಡಿದ್ದೀವಿ. ಭಗಿನಿ 10,000 ಒಡ ಹುಟ್ಟಿದ ತಂಗಿ ಅಕ್ಕ ಸಲುವಾಗಿ ಮಾಡಬೇಕಂತ ಮಾಡಿದ್ರೆ 10,000 ಖರ್ಚು. 5,000 ಮಾಡಿದ್ದು 10,000 10,000 ಇದಾಯ್ತಾ? ಇದಕ್ಕಿಂತ ದೊಡ್ಡದು ನೋಡಿ ಇನ್ಯಾವುದಿದೆ ಆಚಾರ್ಯ? ಇದಕ್ಕಿಂತ ದೊಡ್ಡದು. ಅಣ್ಣ ತಮ್ಮಂದಿರ ಸಲುವಾಗಿ ಶ್ರಾದ್ದವನ್ನು ಮಾಡಿದ್ರೆ ದತ್ತಂ ಹೇಳ್ತಾರೆ, ಅಕ್ಷಯಂ ಅಂತಾರೆ. ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ಕೆಲವರು ಬೇಜಾರು ಅಯ್ಯೋ ನಮ್ಮಪ್ಪಂದು ನಮ್ಮಣ್ಣಂದು ನಾನೇ ಮಾಡ್ತಾ ಇರ್ಬೇಕು ಆಚಾರ್ಯ, ನಮ್ಮಣ್ಣಂದು ಯಾರು ಮಾಡ್ಬೇಕಂತೇಳಿ ನಾನೇ ಮಾಡ್ಬೇಕು. ಅಯ್ಯೋ ನಿಮಗೆ ಎಷ್ಟು ಪುಣ್ಯ ರೀ. ನೀವು ಯಾವ ಹಬ್ಬ ಮಾಡಬೇಡಿ, ಎಲ್ಲ ಹಬ್ಬ ಕ್ಯಾನ್ಸಲ್, ಎಲ್ಲ ಸಣ್ಣದು ಮಾಡಿ ಸಾಕು. ಆದರೆ ಈ ಶ್ರಾದ್ದ ಇದೆಯಲ್ಲ, ನಿಮ್ಮ ಸಂಬಂಧಿಕರು ಭಾರಿ ಪುಣ್ಯ ಬರ್ತಕ್ಕಂಥದ್ದು. ಯದಿ ಲೋಭಾತ್ ಯಚ್ಛಂತಿ ನ ಯಚ್ಛಂತಿ ಕಾಲೇ ಘ್ಯಾತುರ ಸಂಜ್ಞಕೆ ಮೃತ ಶೋಚಂತಿ ತೇ ಸರ್ವೇ ಕದರಿಯಾ ಪಾಪಿನಖಗ. ಯಾರು ಲೋಭದಿಂದ ಅಂತ್ಯಕಾಲದಲ್ಲಿ ದಾನ ಮಾಡೋಲ್ಲ ಅವನು ಕೃಪಣ, ಕಂಜೂಸ್, ಪಾಪಿ. ಅವನು ಸತ್ತ ಮೇಲೆ ತುಂಬ ದುಃಖವನ್ನು ಅನುಭವಿಸಬೇಕಾಗತ್ತೆ. ಪುತ್ರ ಪೌತ್ರ ಸಹಭ್ರಾತ್ರ ಸಗ್ರೋತ್ರ ಹೃದಯಸ್ತುಯೇ ದದಾತಿ ನಾತುರೇ ದಾನಂ ಬ್ರಹ್ಮಜ್ಞಾಸ್ತೇನ ಸಂಶಯ. ಯಾರು ಅಂತ್ಯ ಸಮಯದಲ್ಲಿ ಅವನ ಕುಟುಂಬದವರು, ಮಕ್ಕಳು ಮೊಮ್ಮಕ್ಕಳು ಬಂಧು ಬಾಂಧವರು ಯಾರೂ ದಾನ ಮಾಡಲಿಕ್ಕಿಲ್ಲ ಅಂತಾದರೆ, ಯಾರೂ ಮಾಡಲಿಲ್ಲ ಅಂತಾದರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ. ಮಾಡಬೇಕಾದವನು ಮಾಡದೇ ಇದ್ದರೆ ಅವನಿಗೆ ಈ ದೋಷ ಬರುತ್ತೆ. ಮಾಡಬೇಕಾದವನು ಎಷ್ಟೇ ಕಷ್ಟವಾದರೂ ತನ್ನ ಶಕ್ತಿ
ಯೋಗ್ಯತೆಗೆ ಅನುಗುಣವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಪಿತೃಕಾರ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಮುಂದೆ ಇನ್ನೂ ತುಂಬ ಚೆನ್ನಾಗಿರುವಂಥದ್ದು ಮ್ರಿಯಮಾಣ ಕೃತ ನಿರೂಪಣಂ, ಅಂದರೆ ಇನ್ನೇನು ಸಾವು ಹತ್ತಿರ ಆಗ್ತಾ ಇದೆ, ಆಗ ಏನು ಮಾಡಬೇಕು ಗೊತ್ತಾಗತ್ತೆ, ಏನು ಮಾಡಬೇಕು ಅಂತ ಗರುಡ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಇದವೋಚ ಮಹಂತೇನ ಪ್ರಿಯತಾಂ ಕಮಲಾಲೆ ಮಧ್ವೇಷಾರ್ಪಣಮಸ್ತು. ಕೃಷ್ಣ.